ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ ಸರಿಯಾಗಿ 32 ದಿನಗಳು ಕಳೆಯಿತು. ಈಗ ರಣಭೀಕರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದರ ಸೀಮೆ ಏನಿದೆ ಅಥವಾ ಇದರ ಪರಿಧಿ ಏನಿದೆ ಅದು ಕೂಡ ವ್ಯಾಪಕವಾಗಿ ಹರಡ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಹಿಡಿತಕ್ಕೆ ಈಗ ಸಾಕಷ್ಟು ಶತಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಕಾರ್ಗ್ ದ್ವೀಪದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಕಣ್ಣನ್ನ ಇಟ್ಟಿದ್ದಾರೆ. ಈಗ ಇಂಗ್ಲೆಂಡ್ಗೆ B-52 ಬಾಂಬರ್ ವಿಮಾನ ಬಂದಿಳಿದಿದೆ. ಅಮೆರಿಕದ ವಿರುದ್ಧ ಮತ್ತಷ್ಟು ಕದನಕ್ಕೆ ಒಂದು ಕಡೆಯಲ್ಲಿ ಇರಾನ್ ಸಜ್ಜಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಅನ್ನ ಸರ್ವಾಧಿಕಾರಿ ಧೋರಣೆಯನ್ನ ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಹಾರ್ಮುಜ್ ಜಲಸಂಧಿ ಆಗಿರ್ಬೋದು, ಕಾರ್ಗ್ ದ್ವೀಪ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತನ್ನ ತೆಕ್ಕೆಗೆ ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯ ಸ್ವರೂಪ ಕೂಡ ಈಗ ಬದಲಾದಂತೆ ಕಾಣಿಸ್ತಾ ಇದೆ. B-2 ಬಾಂಬರ್ಗಳನ್ನು ಬಳಸಿ ಈಗಾಗಲೇ ದಾಳಿಗಳನ್ನು ಮಾಡಲಾಗ್ತಾ ಇತ್ತು. ಈಗ B-52 ಯುದ್ಧ ವಿಮಾನಗಳ ಎಂಟ್ರಿ ಆಗಿದೆ ಬ್ರಿಟನ್ ಏರ್ ಬೇಸ್ನಲ್ಲಿ ಈಗ ಈ B-52 ಬಾಂಬರ್ ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಅದನ್ನ ಬಳಸಿ ಹಾಗಾದ್ರೆ ಯುದ್ಧ ಮಾಡಲಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅದನ್ನ ನೋಡ್ತಾ ಹೋದ್ರೆ ಯುದ್ಧದ ಭೀಕರತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಸ್ವರೂಪ ಬದಲಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ರಣಭೀಕರ ಯುದ್ಧ ಈಗ 32ನೇ ದಿನಕ್ಕೆ ಕಾಲಿಟ್ಟಿದೆ. ಸ್ವರೂಪಗಳು ಬದಲಾಗ್ತಾ ಇದೆ. ಅದರ ಜೊತೆಯಲ್ಲಿ ದಾಳಿ ಪ್ರತಿದಾಳಿಗಳು ಕೂಡ ಈಗ ಹೆಚ್ಚಳ ಆಗ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈ ರಕ್ಕಸ B-52 ಬಾಂಬರ್ ಯುದ್ಧ ವಿಮಾನಗಳ ಎಂಟ್ರಿ ಕೂಡ ಆಗಿದೆ. ಹಾಗಾಗಿ ಈ ಸ್ವರೂಪ ಮತ್ತಷ್ಟು ಬದಲಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬ. ಅದೆಷ್ಟೇ ಹೊಡೆದರೂ ಇರಾನ್ ಶರಣಾಗ್ತಿಲ್ಲ. ನಾಯಕರನ್ನೇ ಹೊಡೆದು ಹಾಕಿದರೂ ಶಿಯಾ ದೇಶ ಮಂಡಿಯೂರ್ತಿಲ್ಲ. ರಣರಂಗದಲ್ಲಿ ಗಾಯಗೊಂಡಿರುವಂತಹ ಸಿಂಹದಂತೆ ಖಮೇನಿ ಪಡೆ ಹೋರಾಡ್ತಾ ಇದ್ರೆ, ಶತಾಯಗತಾಯವಾಗಿ ಇರಾನ್ನ ಸರ್ವನಾಶ ಮಾಡೋಕೆ ದೊಡ್ಡಣ್ಣ ಪಣ ತೊಟ್ಟಿದ್ದಾನೆ. ಮತ್ತೊಂದು ಭಯಾನಕ ದಾಳಿಗೆ ಸಜ್ಜಾಯಿತಾ ಅಮೆರಿಕ. ಇರಾನ್ ಮೇಲೆ ಮತ್ತೊಂದು ಭಯಾನಕ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಭೂಮಿಯನ್ನೇ ಸುಡುಗಾಡು ಮಾಡುವಂತಹ 2 B-52 ಬಾಂಬರ್ಗಳನ್ನ ನುಗ್ಗಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ಈ 2 B-52 ಬಾಂಬರ್ಗಳು ಸೇರಿ ಒಟ್ಟು 23 B-2 ಬಾಂಬರ್ಗಳು ಠಿಕಾಣಿ ಹೂಡಿವೆ. ಇರಾನ್ ಮೇಲೆ ಮುಂದಿನ ವಾರ ಭೂದಾಳಿ. ಪರ್ಷಿಯಾ ಮಣಿಸಲು ಪೆಂಟಗಾನ್ ಡೆಡ್ಲಿ ಪ್ಲಾನ್. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿಯುತ್ತಿದ್ದಾರೆ. ಹೇಗಾದರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರಲು ಹಾತೊರಿತಾ ಇದ್ದಾರೆ. ಇದೀಗ ಇರಾನ್ ಮೇಲಿನ ಭೂದಾಳಿಗೆ ಅಮೆರಿಕದ 17,000 ತುಕಡಿಗಳು ಸಜ್ಜಾಗಿವೆ. ಹಾಗಾಗಿ ಅಮೆರಿಕ ಅಧ್ಯಕ್ಷರ ಅಂತಿಮ ಅನುಮೋದನೆಗಾಗಿ ಕಾಯುತ್ತಿವೆಯಂತೆ. ಅಮೆರಿಕ ಡೆಡ್ಲಿ ಪ್ಲಾನ್. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡಲು ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು, ಪರಮಾಣು ಕೇಂದ್ರಗಳ ಮೇಲೆ ಹಿಡಿತವನ್ನ ಸಾಧಿಸುವ ಗುರಿಯೊಂದಿಗೆ ಭೂದಾಳಿಗೆ ಯೋಜನೆಯನ್ನ ರೂಪಿಸಲಾಗಿದೆ. ಆದರೆ ಪ್ರಬಲ ಭೂಸೇನೆ ಹೊಂದಿರುವಂತಹ ಇರಾನ್ ವಿರುದ್ಧ ಭೂದಾಳಿ ಅಪಾಯಕಾರಿ ಎಂಬುದು ಟ್ರಂಪ್ ಆಡಳಿತಕ್ಕೆ ಅರಿವಿದೆ. 6 ಲಕ್ಷ ಯೋಧರು, 3,50,000 ಸೇನಾ ತುಕಡಿಗಳು, 1,90,000 IRGC ಯೋಧರ ಪಡೆ ಹೊಂದಿರುವಂತಹ ಇರಾನ್ ಭೂದಾಳಿಗೆ ಪ್ರಬಲ ಪ್ರತಿರೋಧವನ್ನ ತೋರುವ ಸಾಧ್ಯತೆಗಳು ಕೂಡ ಇವೆ. ರಣರಂಗದಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇದೆ ಇಸ್ರೇಲ್. ಅಮೆರಿಕದ ಕದನ ವಿರಾಮ ಪ್ರಸ್ತಾಪದ ನಡುವೆಯೂ ಕೂಡ ಇರಾನ್ ಇಸ್ರೇಲ್ ದಾಳಿ ಮುಂದುವರಿಸಿವೆ. ಟೆಹರಾನ್ ಸೇರಿ ಹಲವು ಪ್ರಮುಖ ಇರಾನಿಯನ್ ಮಿಲಿಟರಿ, ಕೈಗಾರಿಕಾ ನೆಲೆಗಳು, ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ನಡೆಸಿದೆ. ಮಂಗಳೂರಿನತ್ತ ಮತ್ತೊಂದು LPG ಹಡಗು.
ಕೊಲ್ಲಿ ಯುದ್ಧದ ನಡುವೆ ಭಾರತದ 2 ಹಡಗುಗಳು ರಣರಂಗವನ್ನ ದಾಟಿ ಬರುತ್ತಿವೆ. ಹಾರ್ಮುಜ್ ಜಲಸಂಧಿ ಮೂಲಕ ಬಂದ BW ಎಲ್ಮ್ ಹಡಗು ಏಪ್ರಿಲ್ 1ರಂದು ಮಂಗಳೂರಿಗೆ ತಲುಪುವ ಸಾಧ್ಯತೆ ಕೂಡ ಇದೆ. LPG ಹೊತ್ತು ಬರುತ್ತಿರುವಂತಹ BW ಟೈರ್ ಹಡಗು ನಾಳೆ ಮುಂಬೈ ತಲುಪಲಿದೆ. 2 ಹಡಗುಗಳಲ್ಲಿ ಒಟ್ಟು 94,000 ಮೆಟ್ರಿಕ್ ಟನ್ ಗ್ಯಾಸ್ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಗಲ್ಫ್ ವಾರ್ನ ತೀವ್ರತೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಈಗ ಬ್ರಿಟನ್ ಏರ್ ಬೇಸ್ನಲ್ಲಿ ಲ್ಯಾಂಡ್ ಆಗಿರುವಂಥ B-52 ಯುದ್ಧ ವಿಮಾನ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆತಂಕಕಾರಿ. ಇದನ್ನ ಬಳಸಿ ಹಾಗಾದ್ರೆ ಇರಾನ್ ಮೇಲೆ ದಾಳಿಯನ್ನ ಮಾಡಲಾಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಕಾಡ್ತಾ ಇರೋದು. ಬ್ರಿಟನ್ ಏರ್ ಬೇಸ್ ತಲುಪಿರೋದ್ರಿಂದ ಇದನ್ನ ಬಳಸಿ ದಾಳಿ ಮಾಡೋದು ಪಕ್ಕಾ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ B-52 ಯುದ್ಧ ವಿಮಾನ ಇದೆಯಲ್ಲ, ಇದು ಇಡೀ ಯುದ್ಧ ವಿಮಾನಗಳ ಪೈಕಿಯಲ್ಲೇ ಅತ್ಯಂತ ಪ್ರಬಲವಾದಂಥ ಯುದ್ಧ ವಿಮಾನ. 1930ರ ಸಂದರ್ಭದಲ್ಲೇ 1950ರ ಸಂದರ್ಭದಲ್ಲೇ ಈ B-52 ಯುದ್ಧ ವಿಮಾನಗಳನ್ನು ಪರಿಚಯ ಮಾಡಲಾಗಿತ್ತು. ಬಹಳ ಅತ್ಯಾಧುನಿಕವಾಗಿ ನಿರ್ಮಾಣ ಮಾಡಿರುವಂಥ B-52 ಯುದ್ಧ ವಿಮಾನ ಇದನ್ನು ಬಳಸಿ ಹಾಗಾದರೆ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಇದರ ಕಾರ್ಯಕ್ಷಮತೆ, ಇದರ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತಂದರೆ ಇದು ಭೂಮಿಯನ್ನೇ ಒಂದು ರೀತಿಯಲ್ಲಿ ಇರಾನನ್ನೇ ಸುಡುಗಾಡು ಮಾಡಿಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದರ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಕೂಡ ಗಮನಿಸ್ತಾ ಹೋದರೆ ಅಣ್ವಸ್ತ್ರವನ್ನು ಅದರ ಜೊತೆಯಲ್ಲಿ ಭಾರಿ ತೂಕದ ಬಾಂಬ್ಗಳನ್ನು ಕೂಡ ಹೊತ್ತೊಯ್ಯುವಂಥ ಸಾಮರ್ಥ್ಯ ಈ B-52 ಬಾಂಬರ್ ಯುದ್ಧ ವಿಮಾನಗಳಿಗಿದೆ. ಅದಷ್ಟೇ ಅಲ್ಲ, ಇಡೀ ಮಿಸೈಲ್ ಏನಿದೆ, ಕ್ರೂಸ್ ಮಿಸೈಲ್ಗಳನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಇದೆ. ಅದರಲ್ಲೂ ಪರಮಾಣು ಕ್ರೂಸ್ ಮಿಸೈಲ್ಗಳನ್ನು ಕೂಡ ಇದು ಹೊತ್ತೊಯ್ಯುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಅದಷ್ಟೇ ಅಲ್ಲ, 32,000 kgಗೂ ಹೆಚ್ಚು ತೂಕವನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಈ B-52 ಬಾಂಬರ್ ಯುದ್ಧ ವಿಮಾನಗಳು ಹೊಂದಿದೆ. ಇಲ್ಲಿವರೆಗೂ B-2 ಆಗಿರ್ಬೋದು, ಇತರ ಬಾಂಬರ್ ಯುದ್ಧ ವಿಮಾನಗಳು 4,000, 5,000, 6,000ದವರೆಗೂ ಕೂಡ ದೂರ ಹಾರುವಂಥ ಕಾರ್ಯಕ್ಷಮತೆಯನ್ನು ಹೊಂದಿದ್ವು. ಆದರೆ ಈ B-52 ಯುದ್ಧ ವಿಮಾನ ಇದೆಯಲ್ಲ, ಇದು 14,000 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹಾರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ B-52 ಯುದ್ಧ ವಿಮಾನ ಇದೆಯಲ್ಲ, ಇದು ಇಡೀ ಇರಾನನ್ನೇ ಹಾಗಾದರೆ ಸರ್ವನಾಶ ಮಾಡಿಬಿಡುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಇದನ್ನು ಬಳಸಿದ್ದೇ ಆದಲ್ಲಿ ಇರಾನ್ಗೆ ನಿಜಕ್ಕೂ ಕೂಡ ತೊಂದರೆ ಕಟ್ಟಿಟ್ಟ ಬುತ್ತಿ. ಅದರ ಜೊತೆಯಲ್ಲಿ B-52 ಈಗಾಗಲೇ ಬ್ರಿಟನ್ ಏರ್ ಬೇಸ್ನಲ್ಲಿ ಲ್ಯಾಂಡ್ ಆಗಿರೋದ್ರಿಂದ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇರಾನ್ ಮೇಲೆ ಹಾಗಾದರೆ ಅಮೆರಿಕ ಮಾಡುವಂಥ ದಾಳಿ, ಆ ದಾಳಿಯ ತೀವ್ರತೆ ಎಲ್ಲವೂ ಕೂಡ ಈಗ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅನ್ನುವಂಥದ್ದಂತೂ ಕನ್ಫರ್ಮ್ ಆಗ್ತದೆ. ರಾಜ್ಯದಲ್ಲಿ ಉಂಟಾಗಿರುವಂತಹ ಈ ಅಡುಗೆ ಅನಿಲದ ಅಭಾವ, ಅದನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಕೈಗೊಳ್ಳುತ್ತಾ ಇರುವಂತಹ ಒಂದಷ್ಟು ನೀತಿಗಳು, ಜೊತೆಯಲ್ಲಿ ಆಹಾರ ಸಚಿವರು ಕೂಡ ಈಗ ಒಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದಷ್ಟು ಸೌದೆ ಒಲೆಯನ್ನ ಬಳಸಿ ಅಂತ ಹೇಳ್ತಿದ್ದಾರೆ. ಸೌದೆ ಒಲೆಯನ್ನ ಬಳಸಿ ಅಂತ ಸಚಿವ ಮುನಿಯಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಹಳ್ಳಿ ಜನರಿಗೆ ಮನವಿಯನ್ನ ಮಾಡಿದ್ದಾರೆ ಸಚಿವ ಮುನಿಯಪ್ಪ. ಈ ಮನವಿಯ ಬೆನ್ನಲ್ಲೇ ಒಂದಷ್ಟು ಹೊಸ ಗೊಂದಲಗಳು ಈಗ ಶುರುವಾಗ್ತಾ ಇದೆ. ಹಳ್ಳಿಗಳಲ್ಲಿ ಈಗಲೂ ಕೂಡ ಸೌದೆ ಸಿಗುತ್ತೆ, ಅದನ್ನೇ ಬಳಸಿ ಅಂತ ಸಚಿವ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಬಿಟ್ಟು 40 ಕಿಲೋಮೀಟರ್ ಹೋದರೆ ಸಾಕು, ಸೌದೆ ಒಲೆಗಳನ್ನು ಬಳಸುವಂಥವ್ರು ಈಗಲೂ ಕೂಡ ಇದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಸಿಗುವಂಥ ಒಣ ಕಟ್ಟಿಗೆಗಳನ್ನು ಬಳಸಬಹುದು. ಹಸಿ ಮರ ಆಗಿರ್ಬೋದು, ಅದರ ಕಟ್ಟಿಗೆಗಳನ್ನ ಯಾರು ಬಳಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮುನಿಯಪ್ಪ ಹೇಳಿರೋದು. ಜೊತೆಯಲ್ಲಿ ಹಳ್ಳಿ ಜನರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಆದಷ್ಟು ಸೌದೆ ಒಲೆಯನ್ನ ಬಳಸಿ ಅನ್ನುವಂಥ ಮನವಿಯನ್ನ ಈಗ ಆಹಾರ ಸಚಿವರು ಮಾಡಿಕೊಂಡಿರೋದು. ಈ ಮನವಿಯ ಬೆನ್ನಲ್ಲೇ ಒಂದಷ್ಟು ಗೊಂದಲಗಳು ಕಾಡ್ತಾ ಇದೆ. ಅರಣ್ಯಕ್ಕೆ ಪ್ರವೇಶ ಮಾಡಿ ಕಟ್ಟಿಗೆಯನ್ನು ತಂದು ಅಲ್ಲಿಂದ ಬಳಕೆ ಮಾಡಿ ಅಂತ ಹೇಳ್ತಾ ಇರೋದಿದೆಯಲ್ಲ, ಇದು ಈಗ ಗೊಂದಲಕ್ಕೆ ಕಾರಣ ಆಗಿರೋದು. ಅರಣ್ಯ ವ್ಯಾಪ್ತಿಗೆ ಹೋಗಿ ಹಾಗಾದರೆ ಕಟ್ಟಿಗೆಯನ್ನು ತಂದು ಬಳಕೆ ಮಾಡೋದಕ್ಕೆ ಆಹಾರ ಸಚಿವರೇ ಪರ್ಮಿಷನ್ ಕೊಟ್ರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳು, ಚರ್ಚೆಗಳಾಗ್ತಾ ಇದೆ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರೂ ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನು ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ, ಅದು ಕರೆಕ್ಟ್. ಎಷ್ಟು ಸಾಧ್ಯವಾದರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಯಾಕೆ ಇನ್ನು 2 ದಿನ ಕಾಯೋದು ಅಂತೇಳಿ ಬೆಳಗ್ಗೆನೆ ನಮ್ಮ
ಬಂದಿದ್ದರು, ತಿಳ್ಕೊಂಬರ್ತೀನಿ ಹೇಳ್ತೀನಪ್ಪ ಅಂತ ಆರ್ಡರ್ ಎಲ್ಲ ತಗೊಂಡು ಆಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸೌದೆ ಒಲೆ ಗೊಂದಲ ಈಗ ಒಂದಷ್ಟು ಹೇಳಿಕೆಗಳು ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಸೌದೆ ಒಲೆ ಬಳಸಿ ಅಂತ ಹೇಳ್ತಿದ್ದಾರೆ ಸಚಿವರು, ಮನವಿಯನ್ನ ಮಾಡಿಕೊಂಡಿದ್ದಾರೆ ಜನರಿಗೆ, ಮರ ಕಡಿಬೇಡಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನ ಕೊಟ್ಟಿದ್ದಾರೆ. ಯಾರ ಮಾತು ಕೇಳೋದು? ಸಚಿವರ ದ್ವಂದ್ವ ಹೇಳಿಕೆಯಿಂದ ಜನಸಾಮಾನ್ಯರಲ್ಲಿ ಈಗ ಗೊಂದಲ. ಅರಣ್ಯಕ್ಕೆ ಎಂಟ್ರಿ ಕೊಟ್ಟು ಕಟ್ಟಿಗೆಗಳನ್ನು ಸಂಗ್ರಹ ಮಾಡಬೇಕಾ? ಒಣಕಟ್ಟಿಗೆಗಳನ್ನೇ ಹೇಳ್ತಾ ಇರೋದಾದ್ರೆ ಅದನ್ನ ಸಂಗ್ರಹ ಮಾಡಬೇಕಾ, ಎಂಟ್ರಿ ಕೊಡಬೇಕಾ? ಅಥವಾ ಅರಣ್ಯ ಸಚಿವರು ಹೇಳಿದಂತೆ ಅರಣ್ಯಕ್ಕೆ ಯಾವುದೇ ಎಂಟ್ರಿಯನ್ನ ಕೊಡದೆ ಬೇರೆ ಬೇರೆ ಈ ಅಂಗಡಿಗಳಲ್ಲಿ ಸಿಗುವಂಥ ಕಟ್ಟಿಗೆಗಳನ್ನು ಬಳಸಿ ಸೌದೆ ಒಲೆ ಉರಿಸಬೇಕಾ ಅನ್ನುವಂಥದ್ದು ಈಗ ಇರುವಂಥ ಕನ್ಫ್ಯೂಷನ್, ಗೊಂದಲ. ಸರ್ಕಾರದಲ್ಲೇ ಒಂದಷ್ಟು ಗೊಂದಲಗಳು ಇರುವಂತೆ ಕಾಣಿಸ್ತಾ ಇದೆ. ಈ ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಂತೂ ಈಗಾಗಲೇ ಗ್ಯಾಸ್ ಅಭಾವ ಕಂಡು ಬಂದಿದೆ. ಅದನ್ನ ಸರಿಯಾಗಿ ನಿಭಾಯಿಸೋದಕ್ಕೆ ಸರ್ಕಾರಗಳು ಕೂಡ ಎಲ್ಲಾ ರೀತಿಯ ಶ್ರಮವನ್ನ ಪಡ್ತಾ ಇದೆ. ಆಹಾರ ಸಚಿವ ಮುನಿಯಪ್ಪ ಅವರು ಕೂಡ ಇದರ ಬಗ್ಗೆ ಈಗಾಗಲೇ ಮೋದಿಯವರ ಜೊತೆಗೂ ಕೂಡ ಮಾತಾಡಿದ್ದಾರೆ, ಜೊತೆಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೆಚ್ಚುವರಿ ಸಿಲಿಂಡರ್ಗಳು ಬೇಕಾಗುತ್ತೆ ಅನ್ನುವಂಥದ್ದನ್ನ ಕೂಡ ಕೇಳಿರೋದು. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಓವರ್ ಆಲ್ ಡೀಟೇಲ್ಸ್ ಅದೇ ನೋಡ್ಕೊಂಬಲ್ಲಿ. ಗ್ಯಾಸ್ ಬರದ ಬೆಂಕಿ ಕರುನಾಡಿನ ಅಡುಗೆ ಮನೆಗಳನ್ನ ಸುಡುತ್ತಿದೆ. ಸಿಲಿಂಡರ್ ಇಲ್ಲದೆ ಜನರು ಅಕ್ಷರಶಃ ಪರದಾಡುತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೇ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಹಾಸಿಗೆ ತಂದು ಏಜೆನ್ಸಿಗಳ ಮುಂದೆ ಠಿಕಾಣಿ ಹೂಡಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಸರ್ಕಾರ ಸೌದೆ ಮೊರೆ ಹೋಗೋಕೆ ಮನವಿ ಮಾಡಿದೆ. ಸಂಕಷ್ಟದ ಸಮಯದಲ್ಲಿ ಸೌದೆ ಒಲೆ ಬಳಸಿ. ರಾಜ್ಯದ ಜನರಿಗೆ ಸಚಿವ ಮುನಿಯಪ್ಪ ಮನವಿ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಇಲ್ಲದೆ ಅಕ್ಷರಶಃ ಜನರು ಪರದಾಡುತ್ತಿದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವ ಮುನಿಯಪ್ಪ ಸೌದೆ ಒಲೆ ಬಳಸಿ ಅಂತ ರಾಜ್ಯದ ಜನರಿಗೆ ಮನವಿ ಮಾಡಿದ್ದಾರೆ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಜನರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ಲಬೇಡಿ. ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ. ಅದೇ ರೀತಿ ಹಳ್ಳಿ ಪ್ರದೇಶಗಳಲ್ಲಿ ಸೌದೆಯಿಂದನೇ ನಾವು ಶತಮಾನಗಳಿಂದ ಅಡುಗೆ ಮಾಡ್ಕೊಂಡು ತಿಂದಂಥದ್ದು ಎಲ್ಲದಕ್ಕೂ ಉಪಯೋಗಿಸಿರೋದು ಗೊತ್ತಿದೆ. ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಕೂಡ ಮನವರಿಕೆ ಮಾಡಿಕೊಂಡು ಸ್ವಲ್ಪ ಸಹಕರಿಸಿದರೆ ಒಳ್ಳೆಯದಾಗ್ತದೆ. ಆದರೂ ಕೇಂದ್ರ ಸರ್ಕಾರ ಮತ್ತಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಗ್ಯಾಸ್ ಆಗಲಿ, ಆಯಿಲ್ ಆಗಲಿ, ಪೆಟ್ರೋಲು, ಗ್ಯಾಸು, ಡೀಸೆಲನ್ನು ಇಲ್ಲಿ ಬರುವಂಥ ಹಡಗುಗಳಿಗೆ ವ್ಯವಸ್ಥಿತವಾಗಿ ಬರುವಂಥ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಎಲೆಕ್ಟ್ರಿಕ್ ಸ್ಟವ್ ಬಳಸಿ. ಈ ವ್ಯವಸ್ಥೆಯಲ್ಲಿ ಹಲವಾರು ದೂರುಗಳು ಬಂದಿದೆ. ಡಿಸ್ಟ್ರಿಬ್ಯೂಟರ್ಸ್ಗೆ, ಆಯಿಲ್ ಕಂಪ್ನಿಗೆ ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. ಕಾನೂನುಬದ್ಧವಾಗಿ ಸಕಾಲಕ್ಕೆ ಅವರ ಮನೆ ಬಾಗಿಲಿಗೆ ಕೊಡಬೇಕು. ಡೊಮೆಸ್ಟಿಕ್ ಸಿಲಿಂಡರ್ಸ್ ರೀಚ್ ಟು ದೇರ್ ಡೋರ್ ಸ್ಟೆಪ್ಸ್. ಇದನ್ನು ಕ್ರಮಬದ್ಧವಾಗಿ ಮಾಡಬೇಕು. ವಿನಾಕಾರಣವಾಗಿ ಅವರು ಬಂದು ಕ್ಯೂ ನಿಂತ್ಕೋಬಾರ್ದು. ಹೆಚ್ಚುವರಿ ಸಿಲಿಂಡರ್ಗೆ ಮನವಿ ಮಾಡಿದ್ದೇನೆ. ನಗರಗಳಲ್ಲಿ ಇವತ್ತು ನಮ್ಮ ನಗರದಲ್ಲೇ 25-30% ಜನ ಹೊರಗಿನವರಿದ್ದಾರೆ. ಅವರು ಹೋಟ್ಲ ಮೇಲೆ ಅವಲಂಬಿಸಿದ್ದಾರೆ. ನಾನು ಪ್ರಧಾನಮಂತ್ರಿಯವ್ರ ಜೊತೆಯಲ್ಲಿ ವಿಡಿಯೋ ಮಾತಾಡಿದಾಗ, ನಿನ್ನೆ ಪೆಟ್ರೋಲಿಯಂ ಮಿನಿಸ್ಟರ್ ಜೊತೆಯಲ್ಲಿ ವಿಡಿಯೋ ಮಾಡಿದಾಗ ನಾನು ಮನವಿ ಮಾಡಿದೆ. ಹೋಟ್ಲನ್ನು ಅವಲಂಬಿಸಿರೋದ್ರ 25-30% ನಗರಗಳಲ್ಲಿರೋದ್ರಿಂದ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಒಂದು ಎಕ್ಸ್ಟ್ರಾ ಕೊಡಬೇಕನ್ನೋ ಒತ್ತಾಯವನ್ನು ಕೂಡ
ನಾನು ಮಂತ್ರಿಗಳಿಗೆ ತಂದಿದ್ದೆ. ಆಹಾರ ಸಚಿವರೇನೋ ಸೌದೆ ಬಳಸಿ ಅಂತಿದ್ದಾರೆ, ಆದರೆ ಅರಣ್ಯ ಸಚಿವರು ಸೌದೆಗಾಗಿ ಮರ ಕಡಿದ್ರೆ ಕೇಸ್ ಪಕ್ಕ ಅಂತ ವಾರ್ ಮಾಡಿದ್ದಾರೆ. ಯಾರ ಮಾತನ್ನ ಕೇಳಬೇಕು ಅನ್ನೋದೇ ಕರುನಾಡ ಜನರಿಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಕ್ಕೆ ಹೆಚ್ಚುವರಿ ಸಿಲಿಂಡರ್ ವಿತರಣೆ ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು ಸದ್ಯಕ್ಕಿರುವಂಥ ಬೇಡಿಕೆ ಅದೇ. ಹೆಚ್ಚುವರಿ ಸಿಲಿಂಡರ್ಗಳು ಬೇಕಾಗಿದೆ. ಪ್ರಧಾನಿ ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡಿದಂಥ ಆಹಾರ ಸಚಿವ ಮುನಿಯಪ್ಪ ಅವರು ಇದೇ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿದೆ, ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಸದ್ಯಕ್ಕೆ 17,000 ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇದೆ. ಒಟ್ಟಾರೆಯಾಗಿ 35,000 ಸಿಲಿಂಡರ್ ಬೇಕು, ಅದರ ಪೂರೈಕೆಯನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದ ಮನವಿಯನ್ನ ಪುರಸ್ಕರಿಸುವುದಾಗಿ ಪ್ರಧಾನಿ ಕೂಡ ಭರವಸೆ ಕೊಟ್ಟಿದ್ದಾರೆ. ನಗರಗಳಲ್ಲಿ ಇವತ್ತು ನಮ್ಮ ನಗರದಲ್ಲೇ 25-30% ಜನ ಹೊರಗಿನವರಿದ್ದಾರೆ. ಅವರು ಹೋಟ್ಲ ಮೇಲೆ ಅವಲಂಬಿಸಿದ್ದಾರೆ. ನಾನು ಪ್ರಧಾನಮಂತ್ರಿಯವ್ರ ಜೊತೆಯಲ್ಲಿ ವಿಡಿಯೋ ಮಾತಾಡಿದಾಗ, ನಿನ್ನೆ ಪೆಟ್ರೋಲಿಯಂ ಮಿನಿಸ್ಟರ್ ಜೊತೆಯಲ್ಲಿ ವಿಡಿಯೋ ಮಾಡಿದಾಗ ನಾನು ಮನವಿ ಮಾಡಿದೆ. ಹೋಟ್ಲನ್ನು ಅವಲಂಬಿಸಿರೋದ್ರಿಂದ 25-30% ನಗರಗಳಲ್ಲಿರೋದ್ರಿಂದ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ, ಒಂದು ಎಕ್ಸ್ಟ್ರಾ ಕೊಡಬೇಕನ್ನೋ ಒತ್ತಾಯವನ್ನು ಕೂಡ ನಾನು ಮಂತ್ರಿಗಳಿಗೆ ತಂದಿದ್ದೆ. ನಗರಗಳಲ್ಲಿ ಇವತ್ತು ನಮ್ಮ ನಗರದಲ್ಲೇ 25-30% ಜನ ಹೊರಗಿನವರಿದ್ದಾರೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ಏನಿದೆ ಇದು ಬಹಳ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ದಿನ ದಿನಕ್ಕೂ ಕೂಡ ಇದರ ತೀವ್ರತೆ ಹೆಚ್ಚಳ ಆಗ್ತಾ ಇದೆಯೇ ಹೊರತು ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ, ನಿಲ್ಲುವಂಥ ಸೂಚನೆಗಳು ಕೂಡ ಸಿಗ್ತಾ ಇಲ್ಲ. ಈಗ 32ನೇ ದಿನದ ಯುದ್ಧ ರಣಭೀಕರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಗಲ್ಫ್ ಯುದ್ಧ ಈಗ 32ನೇ ದಿನಕ್ಕೆ ಕಾಲಿಟ್ಟಾಯಿತು. ಜಾಗತಿಕ ಮಟ್ಟದಲ್ಲಿ ತೈಲಾಘಾತ, ಅನಿಲ ಕೊರತೆ, ಇದೆಲ್ಲದರ ಮಧ್ಯೆ ಭಾರತಕ್ಕೆ ರಾಜತಾಂತ್ರಿಕ ಜಯ ಸಿಗ್ತಾ ಇದೆ. ಗುಜರಾತ್ ತಲುಪಲಿದೆ ಹಂಬಲ್ ವಾರಿಯರ್ ಅನ್ನುವಂಥ ಹಡಗು. ಕ್ರೂಡ್ ಆಯಿಲ್ ಇರುವಂಥ ಹಡಗು, 1.36 ಮೆಟ್ರಿಕ್ ಟನ್ ಕ್ರೂಡ್ ಆಯಿಲ್ ಇರುವಂಥ ಹಡಗು ಈಗ ಮಂಗಳೂರಿನತ್ತ ಬರ್ತಾ ಇದೆ. ನಾಳೆ ಮುಂಬೈ ತಲುಪುತ್ತೆ ಮತ್ತೊಂದು ಹಡಗು. ಎರಡರಲ್ಲೂ ಕೂಡ 94,000 ಮೆಟ್ರಿಕ್ ಟನ್ LPG ಇದೆ ಅನ್ನುವಂಥ ಮಾಹಿತಿ. ಇವತ್ತು ಒಂದು ಮಂಗಳೂರು ತಲುಪುತ್ತೆ, ನಾಳೆ ಮತ್ತೊಂದು ಮುಂಬೈ ತಲುಪುತ್ತೆ. ಇದೆಲ್ಲವೂ ಕೂಡ ರಾಜ್ಯದ ಜನರಿಗೆ ನಿಜಕ್ಕೂ ಕೂಡ ಸಿಹಿ ಸುದ್ದಿ. ಜಾಗತಿಕ ಮಟ್ಟದಲ್ಲಿ ಉಂಟಾಗಿರುವಂಥ ಈ ತೈಲಾಘಾತ, ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲೇ ಇವತ್ತು ಗುಜರಾತ್ ತಲುಪುತ್ತೆ ಹಂಬಲ್ ವಾರಿಯರ್ ಅನ್ನುವಂಥ ಹಡಗು. 1.36 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊಂದಿರುವಂಥ ಹಡಗು ಗುಜರಾತ್ ಬಂದರನ್ನು ತಲುಪುತ್ತೆ ಅನ್ನುವಂಥ ಮಾಹಿತಿ. ಜೊತೆಗೆ ಮಂಗಳೂರಿನತ್ತ ಕೂಡ ಮತ್ತೊಂದು LPG ಹಡಗು ಹೊರಟಿದೆ. ಹಾಗಾಗಿ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಸಿಹಿ ಸುದ್ದಿ ಸಿಗ್ತಾ ಇದೆ. ಗ್ಯಾಸ್ ಇಲ್ಲ ಅನ್ನುವಂಥ ಅಭಾವ ಒಂದು ಕಡೆ ಆದರೆ ಈ ಬರೆಯ ನಡುವೆ ಮತ್ತೊಂದು ಶಾಕ್ ಈಗ ಬೆಂಗಳೂರಿಗರಿಗೆ ಕಾಡ್ತಾ ಇದೆ. ಯುದ್ಧ ಮುಗಿಯೋ ತನಕ ಆಟೋ ಪ್ರಯಾಣ ದರವನ್ನು ಏರಿಕೆ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರತಿ ಪ್ರಯಾಣದ ದರವನ್ನು 20 ರೂಪಾಯಿಯಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಈಗ ಕೇಳಿ ಬರ್ತಾ ಇದೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿದೆ ಈಗ ಸಂಘಟನೆ. ಪ್ರಯಾಣದ ಒಟ್ಟು ದರದಲ್ಲಿ ಹೆಚ್ಚುವರಿಯಾಗಿ 20 ರೂಪಾಯಿ ಹೆಚ್ಚಳ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರ ಜೊತೆಯಲ್ಲಿ CNGಗಳ ಅಭಾವ, ನೋ ಸ್ಟಾಕ್ ಬೋರ್ಡ್ಗಳು, ಸಾಲುಗಟ್ಟಿ ನಿಂತಿರುವಂಥ ಆಟೋಗಳು, ಜೀವನ ನಡೆಸೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥ ಆಟೋ ಚಾಲಕರು. ಇದೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರಬೇಕು ಅಂತಂದರೆ ಅಲ್ಲಿವರೆಗೂ ಕೂಡ 20 ರೂಪಾಯಿ ಹೆಚ್ಚಳ ಮಾಡಿ ಸದ್ಯದ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಹಾಯ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಏನು ಗ್ಯಾಸ್ ರೇಟು ಕಳೆದ 28 ದಿನಗಳ ಹಿಂದೆ, ಒಂದು ತಿಂಗಳ ಹಿಂದೆ 55 ರೂಪಾಯಿ ಬೆಂಗಳೂರು ನಗರದಲ್ಲಿ LPG ರೇಟ್ ಇತ್ತು. ಇವತ್ತು ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದು ಬಂಕಲ್ಲಿ 80 ಇದ್ದರೆ ಇನ್ನೊಂದು ಬಂಕಲ್ಲಿ 99 ರೂಪಾಯಿವರೆಗೂ ಆಗಿದೆ. ಇದರಿಂದ ಪ್ರತಿನಿತ್ಯ ದುಡಿದು ಬದುಕುವಂಥ ಆಟೋ ಚಾಲಕರಿಗೆ ಇವತ್ತು ಸಂಕಷ್ಟದ ಪರಿಸ್ಥಿತಿಗೆ ಸಿಗಾಕೊಂಡಿದ್ದೀವಿ. ನಾವು ಈ ಮುಖಾಂತರ ನಮ್ಮ DC ಅವರಿಗೆ ಮನವಿ ಮಾಡಿಕೊಡೋದೇನೆಂದರೆ, ಯುದ್ಧ
ಏನು ನಡೀತಾ ಇದೆ, ನಾವು ಆ ಯುದ್ಧದ ವಿರುದ್ಧ ಅಲ್ಲ, ನಮ್ಮ ಜೀವನದ ಪರಿಸ್ಥಿತಿನ ನೀವು ಅರ್ಥ ಮಾಡಿಕೊಂಡು ಪ್ರತಿ ರೇಡ್ಗೆ ಒಂದು 20 ರೂಪಾಯಿ ಅವರು ಓಲಾ ಉಬರ್ ಮುಖಾಂತರ ಬುಕ್ ಮಾಡಲಿ, ಇಲ್ಲ ಮೀಟ್ರ್ ಹಾಕ್ಕೊಂಡು ಬರಲಿ. ಇಂಥ ಕಸ್ಟಮರ್ಗೆ ಬೆಂಗಳೂರು ನಗರ DC ಅವರು ಒಂದು ತುರ್ತಾಗಿ ಒಂದು ಆದೇಶನ ಹೊರಡಿಸ್ಬೇಕಾಗತ್ತೆ. ಪ್ರತಿ ಕಸ್ಟಮರ್ಗೂ LPG ಆಟೋ ಓಡಿಸ್ತಾ ಇರುವಂಥ ಎಲ್ಲ ನಮ್ಮ ಚಾಲಕರಿಗೆ ಒಂದು ನೀವು ಜೀವನ ಕೊಡಬೇಕು ಅಂದರೆ ಪ್ರತಿ ರೇಡ್ಗೆ 20 ರೂಪಾಯಿನ ಎಕ್ಸ್ಟ್ರಾನ ನಾವು ಕೇಳ್ತಾ ಇದ್ದೀವಿ. ನೀವು ಆದಷ್ಟು ಬೇಗ LPG ಏನು ಸಮಸ್ಯೆ ಆಗ್ತಾ ಇದೆ ಇದನ್ನು ಮನಗಂಡು ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಆಟೋನ ಬುಕ್ ಮಾಡುವಂಥ ಕಸ್ಟಮರ್ಗಳಿಗೆ ನೀವು ನಿಮ್ಮ ಕಡೆಯಿಂದ ಅಧಿಕೃತವಾಗಿ ಒಂದು ರಾಜ್ಯದ ಇತರ ಸುದ್ದಿಗಳತ್ತ ಗಮನ ಹರಿಸುವಂಥ ಸಮಯ. ಈ ಕ್ಷಣದ ಟಾಪ್ ಸ್ಟೋರೀಸ್ ಅನ್ನ ಸ್ಟೇಟ್ ಟಾಪ್ 5 ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ಗೌತಮ ಪಂಚಮ ಮಹಾರಥೋತ್ಸವಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆಯನ್ನ ನೀಡಿದ್ದಾರೆ. ಮುಂಜಾನೆಯಿಂದ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆ ನಡೀತಾ ಇದ್ದು ಬೆಳಗ್ಗೆ 5:50ರಿಂದ 6:30 ಶುಭಮೀನ ಲಗ್ನದಲ್ಲಿ ರಥೋತ್ಸವ ನಡೆದಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವು ಪ್ರದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ. ಏಪ್ರಿಲ್ 1ರಂದು ಐತಿಹಾಸಿಕ ಬೆಂಗಳೂರು ಕರಗದ ಶಕ್ತೋತ್ಸವ ನಡೆಯಲಿದ್ದು ಇಂದಿನಿಂದ ಹಸಿ ಕರಗ ಶುರುವಾಗಲಿದೆ. ಬೆಂಗಳೂರಿನ ಹೆಮ್ಮೆ ಕರಗದ ಭದ್ರತೆಗಾಗಿ 800 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ 200ಕ್ಕೂ ಹೆಚ್ಚು ಸಂಚಾರಿ ಪೊಲೀಸರನ್ನ ರಕ್ಷಣೆಗೆ ನೀಡಲಾಗಿದೆ. ಈ ಬಾರಿಯ ಕರಗ ಶಕ್ತೋತ್ಸವದಲ್ಲಿ 3 ಲಕ್ಷಕ್ಕೂ ಅಧಿಕ ಜನ ಸೇರೋ ನಿರೀಕ್ಷೆ ಇದೆ. ಬಾಗಲಕೋಟೆ ಉಪಚುನಾವಣಾ ಅಖಾಡಕ್ಕೆ ಇಂದು ಸ್ವತಃ ಸಿದ್ದರಾಮಯ್ಯ ಎಂಟ್ರಿ ನೀಡಲಿದ್ದಾರೆ. 2 ಹಂತದಲ್ಲಿ ಒಟ್ಟು 5 ದಿನ ಸಿಎಂ ಸಿದ್ದರಾಮಯ್ಯ ಪ್ರಚಾರ ನಡೆಸಲಿದ್ದಾರೆ. ಮೊದಲ ಹಂತದಲ್ಲಿ ಇಂದು ಬೆಳಗ್ಗೆ ಬೆಂಗಳೂರಿನಿಂದ ವಿಮಾನದ ಮೂಲಕ ಬಳ್ಳಾರಿಗೆ ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ವಿಜಯಪುರದ ಆಲಮಟ್ಟಿಗೆ ಆಗಮಿಸಲಿದ್ದಾರೆ. ಬಾಗಲಕೋಟೆಯಲ್ಲಿ ಶತಾಯಗತಾಯ ಆಪ್ತನ ಮಗ ಉಮೇಶ್ ಮೆಟ್ಟಿಯನ್ನ ಗೆಲ್ಲಿಸಲು ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಅಮಲಿನಲ್ಲಿ ತೇಲಾಡ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲೋ ವಿಶ್ವಾಸ ಇದೆ. ಸಾಮಾನ್ಯ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಮತದಾರರು ಮುಂದಾಗಿದ್ದಾರೆ. ಜನ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಬೇಸತ್ತಿದ್ದಾರೆ. ಅಧಿಕಾರ ಹಣ ಏನೇ ಮಾಡಿದ್ರು ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂದಿದ್ದಾರೆ. LPG ಗ್ಯಾಸ್ಗಾಗಿ ಈಗಾಗಲೇ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಪರದಾಟ ನಿಲ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಯ ಮುಂದೆ ಅದರ ಜೊತೆಗೆ ಈಗಾಗಲೇ ಈ LPG ಗ್ಯಾಸ್ನಿಂದಾಗಿ ಆಟೋ ಚಾಲಕರು ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಅನ್ನ ನೋಡ್ಕೊಂಡು ವಾಪಸ್ ಹೋಗುವಂತಹ ಪರಿಸ್ಥಿತಿ ಬಂದಿದೆ. 3 ದಿನಗಳಿಂದ LPG ಬಂಕ್ ಮುಂದೆ ಕಾಯ್ತಾ ಇದ್ದಾರೆ. ಆದರೆ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗಿದೆ ಬಂಕ್ ಮುಂದೆ. ಆದರೂ ಕೂಡ ಕಾಯ್ತಿದ್ದಾರೆ ಆಟೋ ಚಾಲಕರು. ಕೋಲಾರದಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಕಾಯ್ತಾ ಇರುವಂಥದ್ದು. ಗ್ಯಾಸ್ ಅಭಾವದ ಹಿನ್ನೆಲೆ ಈಗಾಗಲೇ LPG ಗ್ಯಾಸ್ ಮುಂದೆ ನೋ ಸ್ಟಾಕ್ ಬೋರ್ಡನ್ನು ಹಾಕಲಾಗಿದೆ. ದರ ಹೆಚ್ಚಾದರೂ ಪರವಾಗಿಲ್ಲ, ಕೊಂಡ್ಕೊಳ್ತೀವಿ ಅಂತ ಒಂದು ಕಡೆ ಆಟೋ ಚಾಲಕರಿದ್ದಾರೆ. ಆದರೆ ಇದರ ನಡುವೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಪಡ್ಕೊಳ್ಬೇಕು ಅಂತ ಸರತಿ ಸಾಲಿನಲ್ಲಿ ನಿಂತಿದ್ರೂ ಕೂಡ ಸದ್ಯಕ್ಕೆ ಗ್ಯಾಸ್ ಸಿಗ್ತಿಲ್ಲ. ಇಡೀ ರಾಷ್ಟ್ರಗಳ ನಡುವೆ ನಡೀತಾರಂಥ ಯುದ್ಧದ ಎಫೆಕ್ಟ್ ಇವತ್ತು ಏನು LPG ಆಟೋ ಓಡಿಸುವಂಥ ಚಾಲಕರ ಮೇಲೆ ಪರಿಣಾಮ ಬೀರುವಂಥದ್ದು ದೃಶ್ಯ ನೋಡ್ಬೋದು. ಸುಮಾರು ಚಾಲಕರು ಇವತ್ತು ಬೆಳಗ್ಗೆಯಿಂದ ಏನು ಸಾಲುಗಟ್ಟಿ ನಿಂತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ LPG ಗ್ಯಾಸು ನೋ ಸ್ಟಾಕ್ ಅಂತಲೇ ಹಾಕಿರುವಂಥದ್ದು. ಕಳೆದ 3 ದಿನಗಳಿಂದ ಸಹ ಏನು ಇಲ್ಲಿ ಸಾಲುಗಟ್ಟಿ ನಿಂತಿರುವಂತಂದರೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆಯವರೆಗೂ ಸಹ ಕಾದು ಕುಳಿತಿರುವಂಥ ಆಟೋ ಚಾಲಕರು ನೋಡ್ಬೋದು. ಸುಮಾರು 2 ಕಿಲೋಮೀಟರ್ನಷ್ಟು ದೂರ ಇರುವಂಥದ್ದು. ಮತ್ತು ಎಡಭಾಗದಲ್ಲೂ ಅದೇ ರೀತಿ ಇದ್ದಾರೆ, ಮತ್ತು ಬಲಭಾಗದಲ್ಲೂ ಸಹ ಅದೇ ರೀತಿಯ ಆಟೋಗಳು ನಿಂತಿರುವಂಥದ್ದು. ಪ್ರಮುಖವಾಗಿ ಕೋಲಾರದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು LPG ಗ್ಯಾಸ್ ಹೊಂದಿರುವಂತಹ ಆಟೋಗಳಿರುವಂಥದ್ದು. ಆದರೆ ಅಂದರೆ 4 ದಿನಗಳಿಂದ ಸಹ LPG ಇಲ್ಲದೆ ಇವತ್ತು ಏನು ಚಾಲಕರು ಇಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೋಡ್ಬೋದು. ಈ ಭಾಗದಲ್ಲೂ ಸಹ ಸಾಕಷ್ಟು ಮಂದಿ ಇವತ್ತು ಏನು ಆಟೋಗಳನ್ನು ಹಾಕ್ಕೊಂಡು ಕುಳಿತುಕೊಂಡಿರುವಂಥ, ಅಂದರೆ ಸುಮಾರು 3 ದಿನಗಳಿಂದ ಸಹ ಇದೇ ರೀತಿಯಲ್ಲಿ ಆಟೋಗಳನ್ನು ನಿಲ್ಲಿಸಿ ಹೋಗಿರುವಂಥದ್ದು. ಅಂದರೆ LPG ಇವತ್ತು ಬರುತ್ತೆ ನಾಳೆ ಬರುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ಆಟೋ ಚಾಲಕರು ಕಾದು ಕುಳಿತಿದ್ದಾರೆ. ಪ್ರಮುಖವಾಗಿ ಏನು 3 ದಿನಗಳಿಂದಲೂ ಸಹ ಇಲ್ಲಿ ಏನು ನೋ ಸ್ಟಾಕ್ ಅಂತಲೇ ಹಾಕಿರುವಂಥದ್ದು. ಅಂತ ಹೇಳಿದ್ರೆ ಏನು ಬಂದರೆ ಏನು ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಆಟೋ ಚಾಲಕರು ಸಾಲುಗಟ್ಟಿ ನಿಂತಿರುವಂಥದ್ದು. ಆದರೆ ಇದುವರೆಗೂ ಸಹ
ಬಂದಿಲ್ಲ. 3 ದಿನಗಳಿಂದಲೂ ಸಹ ಇದೇ ರೀತಿಯ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ನಿಂತಿರುವಂಥ ಆಟೋಗಳು 3 ದಿನಗಳ ಹಿಂದೆ ನಿಲ್ಲಿಸಿರುವಂಥದ್ದು ಅಂತ ಹೇಳ್ತಾ ಇರೋಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಸಹ ಕಾದು ಕುಳಿತಿದ್ದಾರೆ. ಅವ್ರು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಯಾವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಮತ್ತು ಎಷ್ಟು ದಿನಗಳಿಂದ ಕಾದು ಕುಳಿತಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ದಿನದಿಂದ ಕಾದಿದ್ದೀರಿ ಸರ್ ನೀವು? ನಾವು 4 ದಿವಸ ಆಯ್ತು ಸರ್. 4 ದಿವಸ ಆಯ್ತು ಸರ್, ಯಾರೋ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಎಲ್ಲ ಪ್ರಾಬ್ಲಮ್ ಆಟೋ ಡ್ರೈವರು ಎಲ್ಲ ಏನು ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ, ಅದು ಎಲ್ಲ ಸುಳ್ಳು ಸರ್. 4 ದಿವಸ ಗ್ಯಾಸ್ ಇಲ್ಲ ಸರ್. ಹೆಂಗೆ ಸಂಪಾದನೆ ಮಾಡೋದು? ಎಲ್ಲ ಹೆಂಡತಿ ಮಕ್ಳಿಗೆ ಏನು ಹಾಕೋದು? ಹೆಂಗೆ ಸರ್? ನೀವು ಹೇಳಿ ಸರ್. ನಮಗೆ ನ್ಯಾಯ ಕೊಡಿ. 4 ದಿನದಿಂದ ಬರ್ತಾ ಇಲ್ವಾ? ಗ್ಯಾಸ್ ಇಲ್ಲ ಸರ್. 4 ದಿನದಿಂದ ಬರ್ತಾನೆ ಇಲ್ವಾ? ನಾಳಿಂದ ಗ್ಯಾಸ್ ಇಲ್ಲ. ನಾಳಿಂದ ಗ್ಯಾಸ್ ಇಲ್ಲ ಸರ್. 4 ದಿವಸ ಆಯಿತು. ಇಲ್ಲೇ ಇದೆ ಸರ್. ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ ಸರ್. ಗಾಡಿಗೆ 10 ಕಿಲೋಮೀಟರಿಂದ ತೊಳ್ಕೊಂಬಂದಿದ್ದೀನಿ ಸರ್. ದೂರ ಮಾಡ್ಕೊಂಡಿದ್ದೀನಿ ಸರ್. ಅಂದರೆ ಹೆಂಗೆ ಜೀವನ ಹೆಂಗೆ ನಿಮ್ದು ಇವತ್ತು? ಹೆಂಡತಿ ಮಕ್ಳು ಹೆಂಗೆ ಸಾಕ್ತಾರೆ? ಸಾಲ ಮಾಡ್ತಾ ಇದೆ ಸರ್. ಸಂಘ ಕಟ್ಟಕ್ಕಾಗ್ತಾ ಇಲ್ಲ, ದುಡಿಯೋಕ್ಕಾಗ್ತಾ ಇಲ್ಲ. ಏನೋ ಸ್ವಲ್ಪ ನೋಡಿ ಸರ್, ನೀವೇ ಸರ್, ಏನೋ ಹೆಲ್ಪ್ ಮಾಡಿಕೊಡಿ ಸರ್. ನೀವೇನು ಹೇಳ್ತೀವಿ ಸರ್? 10 ರೂಪಾಯಿ ಬಡ್ಡಿ ಕಟ್ಕೊಂಡು ಜೀವನ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ಮಕ್ಕಳು ಊಟ ಇಲ್ಲ, ನಮ್ಗೆ ಊಟ ಇಲ್ಲ, ಏನು ಮಾಡ್ಬೇಕು ರೇಟ್ ಹೆಂಗೆ ಜಾಸ್ತಿ ಮಾಡಿದ್ದಾರಾ ಅಂತ? ರೇಟು ಇದೇ ರೇಟ್ ಇದೆ, 68 ರೂಪಾಯಿ ರೇಟ್ ಇದೆ ಇಲ್ಲಿ. ಅವನ ಹತ್ರ ಹೋದ್ರೆ 80 ರೂಪಾಯಿ ರೇಟ್ ಹಾಕ್ತಾನೆ. ಅವನು ಬಂಕ್ ಸೀಸ್ ಆಗಿಬಿಟ್ಟಿದೆ. ಅಲ್ಲಿ ಏನು ಹೇಳಿದ್ರು ಅವ್ನು ತೆಗಿಯಲ್ಲ. ಅವನು ಅಮೌಂಟ್ ಜಾಸ್ತಿ ಕೊಟ್ಟರೆ ಅವ್ನು ತೆಗಿತಾನೆ. CNG ಅವ್ರು ಹಾಕ್ತಾವ್ರೆ, ಅವ್ರು ಓಡಿಸ್ತಾ ಇದ್ದಾರೆ. ನಮಗೇನು ಸಿಗ್ತಾ ಇಲ್ಲ. LPG ನಮ್ಮದು ಏನೂ ಸಿಗ್ತಾ ಇಲ್ಲ. ತಿನ್ನೋಕೆ ಊಟ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಇಲ್ಲಿ ಕೂತ್ಕೊಂಡಿದ್ವಿ. ರಾತ್ರಿ 10 ಗಂಟೆಗೆ ಬಂದಿರೋರು ಅವರು. ಇಲ್ಲಿ ನೈಟೆಲ್ಲ ಬರ್ತಾನೆ ಇದೆ. ಗಾಡಿಗೆ ಊಟ ಇಲ್ಲ. ಯಾರು ಏನು ಸಂಪಾದನೆ ಮಾಡಿ ಇಲ್ಲ, 100 ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಮನೇಲಿ ಊಟ ಇಲ್ಲ, ಏನೂ ಸಿಗೋದಿಲ್ಲ. ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ಜೀವನ. ಇವಿಷ್ಟು ಆಟೋ ಚಾಲಕರ ಮಾತಾಗಿರೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಬೆಳಗ್ಗೆಯಿಂದಲೂ ಸಹ ನೀರು ಮತ್ತು ಊಟ ಇಲ್ಲದೆ ಕಾದು ಕುಳಿತಿದ್ದಾವೆ. ಅದು ಇದುವರೆಗೂ ಸಹ ಏನು LPG ಗ್ಯಾಸ್ ಬಂದಿಲ್ಲ. ಇದರಿಂದ ನಮ್ಮ ಜೀವನ ನಡೆಸಲು ಸಹ ಸಾಕಷ್ಟು ತೊಂದರೆ ಆಗಿದೆ ಅನ್ನೋದು ಆಟೋ ಚಾಲಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಇನ್ನು ಹಾವೇರಿಗೂ ತಟ್ಟಿದೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಗ್ಯಾಸ್ ಸಿಗ್ತಾ ಇಲ್ಲ, ಪರ್ಯಾಯ ಮೊರೆ ಹೋಗಿದ್ದಾರೆ ಅಲ್ಲಿನ ಜನರು. 15,000 ರೂಪಾಯಿಗಳನ್ನ ಕೊಟ್ಟು ಬಯೋಗ್ಯಾಸ್ ಅನ್ನ ಹಾಕಿಸಿಕೊಳ್ಳಲಾಗ್ತಾ ಇದೆ. ಈ ಕೊಲ್ಲಿ ಯುದ್ಧದ ಎಫೆಕ್ಟ್ ಹಾವೇರಿಗೂ ಕೂಡ ತಟ್ಟಿರುವಂತದ್ದು. ಹಾಗಾಗಿ ಬಯೋಗ್ಯಾಸ್ ಮೊರೆ ಹೋಗಿದ್ದಾರೆ ಹಾವೇರಿ ಜನರು. ಈಗ ಒಂದು ಕಡೆ LPG ಸಿಲಿಂಡರ್ ಸಿಗ್ತಾ ಇಲ್ಲ, ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀನಿವಾಸ್ ಮನೆಯಲ್ಲಿ ಬಯೋಗ್ಯಾಸ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. 15,000 ರೂಪಾಯಿ ಖರ್ಚು ಮಾಡಿ ಬಯೋಗ್ಯಾಸ್ ಅನ್ನ ಬಳಕೆ ಮಾಡ್ತಾ ಇರುವಂತದ್ದು. ಇದರಿಂದ 60% LPGಯನ್ನ ಉಳಿಸಬಹುದು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಬೆಳಗ್ಗೆ ಒಂದು ಅರ್ಧ ತಾಸು ಟೈಮ್ ಬೇಕು ಮನುಷ್ಯದ್ದು ಟೈಮ್. ಇದು ಗ್ಯಾಸ್ ಉಪಯೋಗಿಸೋದ್ರಿಂದ ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಅದರಿಂದ ಇದು ಯೂಸ್ ಮಾಡೋಕ್ಕಿಂತ ಒಳ್ಳೆ ನಮ್ಗೆ ಗ್ಯಾಸ್ದು ಪ್ರಾಬ್ಲಮ್ ಬರಲ್ಲ. ಒಂದು ಕುಕ್ಕರು ಇಡ್ಬೋದು. ಕುಕ್ಕರಲ್ಲಿ ಅನ್ನ ಸಾರು ಎಲ್ಲ ಕುಕ್ಕರಲ್ಲೇ ಬೇಳೆ ಅದು ಇಟ್ಟರೂ ಆಗುತ್ತೆ. ಒಂದು ಹಾಲು ಆಗುತ್ತೆ, ಒಂದು ಟೀ ಮಾಡ್ಬೋದು. ಆಮೇಲೆ ಅದಕ್ಕೆ ಉಳಿದ ತರಕಾರಿಗಳನ್ನೆಲ್ಲ ಗ್ಯಾಸಿಗೆ ಹಾಕಿ ಅದನ್ನು ಗ್ಯಾಸನ್ನ ಬರೋ ಹಾಗೆ ಮಾಡಿದ್ಮೇಲೆ ಅದನ್ನು ಮತ್ತೆ ನಾವು ಯೂಸ್ ಮಾಡ್ಕೋಬೋದು. ಅದು ಒಂದು ಸ್ವಲ್ಪ ಚೆನ್ನಾಗಿ ಇದು ನಡೆಯುತ್ತೆ. ಪ್ರೆಷರ್ ಕಮ್ಮಿ ಇದು ಒಂದು ಸ್ವಲ್ಪ. ನಾವು ಈ ಕಡೆ ಇಟ್ಕೊಂಡು ನಮ್ಮ ಈ ಕಡೆ ಕೆಲಸ ಮಾಡ್ಕೊತಿದ್ರೆ ಎಲ್ಲ ಆಗ್ಬಿಡುತ್ತೆ ಅಡುಗೆ ಎಲ್ಲ. ಇದಕ್ಕೆ ಇದು ಹಸಿ ತರಕಾರಿ, ಈರುಳ್ಳಿ ಸೊಪ್ಪು, ಆಮೇಲೆ ಸೊಪ್ಪು, ತರಕಾರಿ, ಸಿಪ್ಪೆಗಳು ಅವನ್ನೆಲ್ಲ ಹಾಕ್ತೇವೆ. ಆಮೇಲೆ ಉಳಿದಿದ್ದ ಅನ್ನ ಸಾರು ಎಲ್ಲ ಹಾಕ್ಬೋದು. ಸರ್, ಇವಾಗ ಬಯೋಗ್ಯಾಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಬಯೋಗ್ಯಾಸು ಹಿಂದೆ ಎಲ್ಲ ಕಡೆನೂ ಯೂಸ್ ಮಾಡ್ತಾ ಇದ್ರು. ಬಟ್ ನಡುವೆ ಎಲ್ಲ LPG ಸಿಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ಕಮ್ಮಿ ಮಾಡಿಬಿಟ್ಟಿದ್ರು ಜನಗಳು. ಬಟ್ ಇವಾಗ ಅದನ್ನು ಯೂಸ್ ಮಾಡಿದ್ರೆ ನೀವು ಎನ್ವಿರಾನ್ಮೆಂಟನ್ನು ಉಳಿಸ್ಬೋದು, ನಿಮ್ಮ ಅಕ್ಕಪಕ್ಕದ ಜಾಗಗಳನ್ನು ಕ್ಲೀನ್ ಮಾಡ್ಕೋಬೋದು, ಮನಿನೂ ಸ್ವಚ್ಛ ಇರ್ತದೆ. ಪ್ಲಸ್ ನೀವು ಕಸ ಹಾಕಲಿಕ್ಕೆ ಬೇರೆ ಕಡೆ ಹೋಗೋ ನೆಸಿಟಿ ಇರಲ್ಲ. ಸೊ ಅದನ್ನೆಲ್ಲನೂ ನೀವು ಅದರೊಳಗಡೆ ಉಪಯೋಗ ಮಾಡಿದರೆ ನಿಮ್ಗೆ ಕಂಪ್ಲೀಟಾಗಿ ಅರೌಂಡ್ 60% ತನಕ ಉಪಯೋಗ ಆಗ್ತದೆ. ಸೊ 60% ನಿಮ್ಗೆ ಕಾಸೂ ಉಳಿತದೆ, ದುಡ್ಡೂ ಉಳಿತದೆ. ಸೊ ಇದನ್ನು ಉಪಯೋಗ ಮಾಡೋದು ಒಳ್ಳೇದಂತ ನನಗೆ ಅನ್ನಿಸ್ತದೆ. ಸರ್, ಇದನ್ನು ಇನ್ಸ್ಟಾಲೇಷನ್ನಿಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 14,000 to 15,000 ರೂಪೀಸ್ ಖರ್ಚು ಬರ್ತದೆ. ಸೊ ಅದಾದಮೇಲೆ ನಿಮ್ಗೆ 4 ಫುಟ್ ಜಾಗ ಎಲ್ಲೇ ಇದ್ರೂ ಅದನ್ನು ಉಪಯೋಗ ಮಾಡ್ಬೋದು. ಟೆರೇಸ್ ಆಯ್ತು, ಕಾಂಪೌಂಡ್ ಒಳಗಾಯ್ತು, ಎಲ್ಲಿ ಬೇಕಲ್ಲಾದರೂ ಉಪಯೋಗ ಮಾಡ್ಬೋದು. ಸೊ ಇದು ನಿಮಗೆ ಕಾಸ್ಟೂ ಮೋರ್ ಎಫೆಕ್ಟಿವ್ ಇರ್ತದೆ. ಸೊ ನಿಮಗೆ ಜಾಸ್ತಿ ಖರ್ಚು ಇರೋಂಗಿಲ್ಲ. ಸೊ ಇದು ನಿಮ್ಗೆ ಉಪಯೋಗ ಆಗ್ತದೆ ಗ್ಯಾರಂಟಿ. ಮಡಿಕೇರಿಯಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಲ್ಬಣವಾಗಿದೆ.
ಡೆಲಿವರಿ ಹುಡುಗರಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿರುವಂಥದ್ದು. ಕೆಲಸವನ್ನ ಕಳೆದುಕೊಂಡಿದ್ದಾರೆ ಫುಡ್ ಡೆಲಿವರಿ ಹುಡುಗರೀಗ. ಹೋಟೆಲ್ಗಳಲ್ಲಿ ಮೆನು ಕಡಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಗಣನೀಯವಾಗಿ ಇಳಿಕೆಯಾಗಿದೆ. ಹಾಗಾಗಿ ಡೆಲಿವರಿ ಹುಡುಗರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿರುವಂಥದ್ದು. ಮೆನು ಕಡಿತವಾಗಿದೆ. ಸಾಕಷ್ಟು ಜನ ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಮುಖಾಂತರವಾಗಿ ಆರ್ಡರ್ ಮಾಡ್ತಾ ಇದ್ರು. ಈಗ ಫುಡ್ ಆರ್ಡರ್ ಕೂಡ ಗಣನೀಯವಾಗಿ ಇಳಿಕೆಯಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಮೆನುನಲ್ಲಿ ಕೆಲವೊಂದಿಷ್ಟು ಫುಡ್ಗೆ ಕೋಕ್ ಕೊಡಲಾಗಿದೆ. ಹಾಗಾಗಿ ಹೋಟೆಲ್ಗಳಲ್ಲೂ ಕೂಡ ಯಾವುದೇ ಐಟಮ್ಗಳು ಬುಕ್ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಡೆಲಿವರಿ ಬಾಯ್ಸ್ ಇದನ್ನೇ ನಂಬ್ಕೊಂಡಿದ್ರು. ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಇದ್ಯಾವುದರಲ್ಲೂ ಕೂಡ ಈಗ ಸದ್ಯಕ್ಕೆ ಆಹಾರ ಬುಕ್ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಡೆಲಿವರಿ ಹುಡುಗರಿಗೂ ಕೂಡ ಈ ಎಫೆಕ್ಟ್ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೋಟೆಲ್ಗಳು ಈಗೆಲ್ಲ ಬಾಗಿಲು ಹಾಕಿಕೊಂಡಿವೆ. ಕೆಲವೊಂದು ಹೋಟೆಲ್ಗಳು ಮಾತ್ರ ಉಳಿದುಕೊಂಡಿರುವಂಥದ್ದು. ಅದು ಮಡಿಕೇರಿ, ಕೊಡಗು ಜಿಲ್ಲೆ ಸೇರಿದಂತೆ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಾಗಿಲು ಹಾಕಿರುವಂಥದ್ದು. ಜೊತೆಗೆ ಈ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಕ್ಕಳು, ಝೊಮ್ಯಾಟೊ, ಸ್ವಿಗ್ಗಿ ಇದಕ್ಕೆ ಬರುವಂಥ ಮಕ್ಕಳಿಗೆ ಕೂಡ ತೀವ್ರ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ದಿನನಿತ್ಯ ಅವರಿಗೆ ಪಾರ್ಸಲ್ ಮಾಡಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು. ಈಗ ಅವರಿಗೆ ಬೇಕಾದಂಥ ಐಟಮ್ಗಳು ಸಿಗ್ತಾ ಇಲ್ಲ ಹೋಟೆಲ್ಗಳಲ್ಲಿ. ಅದರಿಂದ ಅವ್ರು ಬರುವಂಥ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮಡಿಕೇರಿಯಲ್ಲಿ ಪ್ರತಿಷ್ಠಿತ ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಇದ್ದೇವೆ. ಇಲ್ಲಿಂದ ಸಾಕಷ್ಟು ಹುಡುಗರು ಬಂದು ಇಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಹೋಗಿ ಮನೆ ಮನೆಗೆ ಕೊಡ್ತಾ ಇದ್ರು. ಆದರೆ ಈಗ ಬರ್ತಾ ಇಲ್ಲ, ಕೆಲವೊಂದು ಹುಡುಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ಯಾಸ್ ಇಲ್ಲ ಅಂತ ಹೇಳಿ ಇವು ಸೌದೆಯಲ್ಲಿ ಈಗ ಅಡುಗೆ ಮಾಡ್ತಿರುವಂಥದ್ದು. ಸೌದೆಯಲ್ಲಿ ಎಲ್ಲ ಮೆನುಗಳನ್ನು ಮಾಡಲಿಕ್ಕೆ ಆಗಲ್ಲ, ಕೆಲವೊಂದು ಕಟ್ ಮಾಡಿದ್ದಾರೆ, ಕೆಲವೊಂದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಾವಿರಾರು ಜನರು ಬರುವಂಥ ಹೋಟೆಲ್ ಇದು. ಈಗ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೇಳ್ತೀವಿ ಯಾವ ರೀತಿ ಈಗ ಸಮಸ್ಯೆ ಆಗ್ತಿದೆ ಆ ಪಾರ್ಸಲ್ ತಗೊಂಡು ಹೋಗುವಂಥ ಹುಡುಗರಿಗೆ ಅಂತ ಹೇಳಿ. ಸರ್, ಈಗ ನೀವು ನಿಮ್ಮಲ್ಲಿಂದ ಕೂಡ ಸಾಕಷ್ಟು ಪಾರ್ಸಲ್ ಹೋಗ್ತಾ ಇತ್ತು, ಸ್ವಿಗ್ಗಿ, ಝೊಮ್ಯಾಟೊ ಈ ಮಕ್ಕಳು ಬಂದು ಪಾರ್ಸಲ್ ತಗೊಂಡು ಹೋಗ್ತಿದ್ರು ಮನೆ ಮನೆಗೆ. ಈಗ ಯಾವ ರೀತಿ ಸಮಸ್ಯೆ ಆಗಿದೆ ಅವರಿಗೆ ಅಂತ ಹೇಳುವಂಥದ್ದು? ಅದೇ ಇವಾಗಂತಂದರೆ ಮುಂಚಿನ ರೀತಿಯಲ್ಲಿ ಒಂದು ಬಿಸ್ನೆಸ್ನಲ್ಲಿ ಅವರು ಹುಡುಗರೆಲ್ಲ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಇದೆ ಕಾಣ್ತದೆ, ಬರ್ತಾ ಇಲ್ಲ ಸರಿಯಾಗಿ ಯಾರು. ಅದು ಆರ್ಡ್ರ್ ಮಾಡಿದ್ರೆ ಬೇಗ ಬಂದು ತೊಗೊಂಡು ಹೋಗೋದು ಇಲ್ಲ, ಪಿಕ್ ಮಾಡೋಕ್ಕೆ ಜನ ಇಲ್ಲ ಅವರಿಗೆ. ಆ ಥರ ಸಮಸ್ಯೆಗಳಿಗೆ ಅವರಿಗೂ ಇದೆ. ಆದರೆ ಹುಡುಗರು ಇರ್ತಿದ್ದಾರೆ ಆ್ಯಕ್ಚುಲಿ, ಆದರೆ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದರೆ ಈಗ ಬೇಕಾದಂಥ ಎಲ್ಲ ಐಟಮ್ ಸಿಗಲ್ಲ ಅಂತ ಹೇಳೋ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಅದು ಸ್ವಲ್ಪ ಮೈನಸ್ನಲ್ಲೂ ಇದೆ, ಎಲ್ಲ ಐಟಮ್ ಸಿಗೋದಿಲ್ಲ ಅಂತ ಹೇಳಿ. ಅಂದರೆ ಈಗ ಮೊದಲು ಪಾರ್ಸಲ್ ಮಾಡುವವರು ಕೂಡ ಬುಕ್ ಮಾಡುವವರು ಬೇಕಾದ ಐಟಮ್ ಎಲ್ಲ ಮಾಡ್ತಿದ್ರು, ಬೇಗ ಬೇಗ ಹೋಗ್ತಾ ಇತ್ತು. ಈಗ ಟೈಮಿಂಗ್ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಅದು ಅವರಿಗೆ ಸಮಸ್ಯೆ ಆಗಿರ್ಬೋದು. ಹೌದು ಹೌದು ಹೌದು, ಅದು ಇರ್ಬೋದು, ಅದು ಇರ್ಬೋದು. ಆ ಥರ ಸಮಸ್ಯೆಗಳು ಇವೆ. ಯಾಕೆಂದರೆ ಎಲ್ಲ ಐಟಮ್ಗಳಿಗೆ ಎಲ್ಲ ಒಟ್ಟುಗಳು ಮುಚ್ಚಿದಾವಲ್ಲ, ಎಲ್ಲ ಐಟಮ್ಗಳು ಇಲ್ಲ ಕಾಣ್ತದೆ. ಈ ಥರದ್ದು ಜನರಿಗೆ ಗೆಸ್ಸಿಂಗು ಮಾಡ್ತಾರೆ ಎಷ್ಟು ಜನ. ಸಾಧಾರಣಕ್ಕೆ ಪರೋಟ, ಬಿರಿಯಾನಿ, ಚಿಲ್ಲಿ, ಚಿಕನ್, ಕಬಾಬ್ ಈ ಟೈಪ್ ಐಟಮ್ಸ್ಗೆಲ್ಲ ತೊಗೊಂಡು ಹೋಗ್ತಿದ್ದಾರೆ. ಈಗ ಮೆನುಗೊಂದು 3-4 ಐಟಮ್ ಇಲ್ಲ ಈಗ ಸದ್ಯಕ್ಕೆ, ನಿಲ್ಲಿಸಿದ್ದೀವಿ ಅಷ್ಟೇ. ಗ್ರಿಲ್ ಐಟಮ್ಗೆ ಸ್ಟಾಪ್ ಮಾಡಿದ್ದೇವೆ. ಕೆಲವು ಸ್ವಲ್ಪ ಎಲ್ಲ ಮಾಡಲಿಲ್ಲ, ಕೆಲವು ಐಟಮ್ಗಳು. ಈಗ ನೀವು ಸೌದೆನೇ ಬಳಕೆ ಮಾಡಿ ಅಡುಗೆ ಮಾಡ್ತಿದ್ರೆ ಹೇಗೆ ಸರ್? ಸೌದೆ ಮಾಡ್ತಿದ್ದೇವೆ, ಮತ್ತು ಕರೆಂಟ್ ಯೂಸ್ ಮಾಡ್ತಾ ಇದ್ದೇವೆ, ಮತ್ತು ಇದು ಚಾರ್ಕೋಲ್ ಯೂಸ್ ಮಾಡ್ತಿದ್ದೇವೆ. ಹಾಂ, ಸಮಸ್ಯೆ ಗ್ಯಾಸ್ ಸ್ವಲ್ಪ ಸಮಸ್ಯೆ ಇದೆ. ಹುಡುಗರಿಗೆ ಒಳಗಡೆ ಕೆಲಸ ಮಾಡೋದಕ್ಕೂ ಸ್ವಲ್ಪ ಚಿಲ್ಲರೆ ಸಮಸ್ಯೆ ಬರ್ಬೋದು. ಅಂದರೆ ನಿಮ್ಮಲ್ಲಿ ಕೆಲಸ ಬಿಟ್ಟು ಹೋದವ್ರೇನು ಇದ್ದಾರೆ ಅಡುಗೆ ಮಾಡಿ ಕಷ್ಟ ಅಂತ? ಇಲ್ಲ ಆ ಥರದ ಸ್ಟಾಫ್ ಯಾರಿಲ್ಲ ನನ್ನ ಹೌದು ಎಲ್ಲರೂ ಹಳೆ ಬ್ರೇ ಇರೋದು. ಒಟ್ಟಾರೆ ಈ ಹೋಟ್ಲಲ್ಲಿ ಏನಿದೆ ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿದೆ. ಈ ಇದ್ದಿದ್ದು ಅಂತ ಬರುತ್ತೆ, ಅದನ್ನು ಬಳಸುವಂಥದ್ದು, ಸೌದೆ ಬಳಸುವಂಥದ್ದು, ಮತ್ತು ಇಂಡಕ್ಷನ್ ಸ್ಟವ್ ಇದೆಲ್ಲ ಸೇರಿಸಿ ಅವರು ಅಡುಗೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಅದು ಕೆಲವೊಂದು ಐಟಮ್ಗಳನ್ನು ಈಗ ಕಡಿತ ಮಾಡಲಾಗಿದೆ, ಎಲ್ಲ ಮೆನು ಸಿಗ್ತಾ ಇದೆ. ಅದರಿಂದ ಬರುವಂಥ ಹುಡುಗರು, ಪಾರ್ಸಲ್ ತಗೊಂಡು ಹೋಗೋದಕ್ಕೆ ಬರುವಂಥ ಹುಡುಗರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಲ್ಲಂಗಡಿ ಬೆಳೆಗಾರರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿರುವಂಥದ್ದು. ಕಲ್ಲಂಗಡಿ ಖರೀದಿ ಮಾಡೋದಕ್ಕೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಜಮೀನುಗಳಲ್ಲಿ ಕಲ್ಲಂಗಡಿ ಶೇಖರಿಸಿಟ್ಟಿದ್ದಾರೆ ರೈತರು, ಆದರೆ ಇದನ್ನು ಯಾರು ಕೂಡ ಖರೀದಿ ಮಾಡೋಕೆ ಬರ್ತಾ ಇಲ್ಲ. ಗದಗ ಭಾಗದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಬೆಳೆಗಾರರು. ಒಂದು ಕಡೆ ಬೇಸಿಗೆ ಆರಂಭವಾಗಿತ್ತು, ಇಂತಹ ಸಂದರ್ಭದಲ್ಲಿ ಕಲ್ಲಂಗಡಿಗೆ ಭಾರಿ ಬೇಡಿಕೆ ಇತ್ತು. ಕಲ್ಲಂಗಡಿ ಹಣ್ಣನ್ನ ತೆಗೆದುಕೊಳ್ತಾರೆ ಅಂತ ಒಂದು ಕಡೆ ಎದುರು ನೋಡ್ತಾ ಇದ್ದಾರೆ ರೈತರು, ಆದರೆ ವ್ಯಾಪಾರಸ್ಥರು ಯಾರು ಕೂಡ ಮುಖ ಮಾಡ್ತಿಲ್ಲ. ಇತ್ತ ಕಡೆ ಕಲ್ಲಂಗಡಿ ಹಣ್ಣನ್ನ ಬೆಳೆದು ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಳೆ ಒಂದು ಹತ್ಕೊಂಡು ಈಗ ಅಕಾಲಿಕವಾಗಿ ಆಣಿಕಲ್ ಹೊಡೆಯಕ್ಕೆ
ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿದ್ದೇವೆ. ಮಾಗಡಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ನಾವು ನೋಡ್ತಾ ಇರ್ಬೋದು, ಸುಮಾರು 50 ಕ್ವಿಂಟಲ್ಗೂ ಹೆಚ್ಚು ಆ ಪ್ರಮಾಣದಲ್ಲಿ ಕಲ್ಲಂಗಡಿ ಇಲ್ಲಿ ಸೇಕರಣೆ ಮಾಡಿದ್ದಾರೆ. ಈ ಒಂದು ಕಲ್ಲಂಗಡಿ ವಿದೇಶಕ್ಕೆ ಕೂಡ ರಫ್ತಾಗ್ತಾ ಇತ್ತು. ಆದರೆ ಇವಾಗ ಅಕಾಲಿಕವಾಗಿ ಮಳೆಯಾಗಿದೆ. ಅದೇ ರೀತಿಯಾಗಿ ವಿದೇಶಕ್ಕೂ ಕೂಡ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈ ರೀತಿ ರಾಶಿ ಕೂಡ ಹಾಕ್ಕೊಂಡು ರೈತರು ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂಥ ಗೋಪಾಲ್ ಎನ್ನುವ ರೈತ ಸುಮಾರು 4 ಎಕರೆಯಲ್ಲಿ 1 ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಬೆಳೆ ಬೆಳೆದಿದ್ರು ಕಲ್ಲಂಗಡಿ. ಇವಾಗ ಕಲ್ಲಂಗಡಿ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಂಗಡಿ ಇದೆ, ಆದರೆ ಮಾರಾಟವಾಗದೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಕೊಳೆತು ಹೋಗಿದೆ ಅಂತಂದರೆ, ಇದನ್ನು ಮಾರಾಟವಾಗದಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲಂಗಡಿ ಕೂಡ ಕೊಳೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ರು, ಆವಾಗ ಸಂಪೂರ್ಣವಾಗಿ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಕೊಳೆತು ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇವಾಗ ಒಂದು ಕಡೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವುದರಿಂದ ಹಣ್ಣುಗಳು ಕೂಡ ರಫ್ತಾಗ್ತಾ ಇಲ್ಲ. ಹೀಗಾಗಿ ರೈತರು ಈ ಬಾರಿ ಸಾಕಷ್ಟು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಮೊದಲೆಲ್ಲ ಎಲ್ಲಿ ಕಳಿಸ್ತಿದ್ರಿ, ಇವಾಗ ಏನು ಸಮಸ್ಯೆ ಆಗ್ತದೆ? ಸರ್, ಮೊದಲೆಲ್ಲ ನಾವು ವ್ಯಾಪಾರಸ್ಥರು ಬರ್ತಿದ್ವಿ, ಅವ್ರಿಗೆ ಕೊಟ್ಬಿಡ್ತಿದ್ವಿ ರೀ. ಅವರು ಬೇರೆ ಬೇರೆ ಕಡೆ ಕಳಿಸ್ತಿದ್ರು. ಇವಾಗ ಮಳೆಯ ಜೊತೆಗೆ ಯುದ್ಧ ಜೊತೆಗೆ ಮಳೆ, ಇವೆರಡರಿಂದ ನಮ್ಗೆ ದೊಡ್ಡ ತೊಂದರೆ ಆಗಿದೆ ಸರ. ಬಂದಿರತಕ್ಕಂಥ ನಾವು ಕಷ್ಟಪಟ್ಟು 3 ತಿಂಗಳಿಂದ ಬೆಳೆದಿರ್ತಕ್ಕಂಥ ಬೆಳೆ ಏನೈತೆ ಸರ, ಇವತ್ತು ನೀರು ಫಲಾಗ್ಬಿಟ್ಟಿದೆ. ಮಳೆಯಾಗಿ ಆಲಿಕಲ್ಲು ಮಳೆಗೆ ಕೆಟ್ಟು ಬಿಡೋದು ಸರ್. ಎಷ್ಟು ಎಕರೆ ಬೆಳೆದಿದ್ರಿ ಸರ್ ಈ ಜಮೀನಲ್ಲಿ? ಎಷ್ಟು ಖರ್ಚು ಮಾಡಿದ್ರಿ? ಒಟ್ಟು 4 ಎಕರೆ ಜಮೀನು ಸರ್. ಇದು 1 ಎಕರೆಗೆ ಏನಿಲ್ಲ ಅಂದ್ರೆ 1,10,000 ಈ 1,20,000 ತನಕ ಖರ್ಚಾಗೈತೆ ಸರ್. ಈಗ ಲಾಭನೂ ಬರಲಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ನಮಗೆ. ಲಾಭ ನಿರೀಕ್ಷೆ ಮಾಡೋ ಅಂತ ಹೇಳಿ ಸರ್, ಹಾಕಿದ ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ. ಹೋದ ವಾರ ಆನಿಕಲ್ ಮಳೆಯಾಗಿ ಸ್ವಲ್ಪ ಕೆಟ್ಟಿತ್ತು. ಆಮೇಲೆ ನಂತರ ಇವತ್ತು ನಿನ್ನೆ ಅಕಾಲಿಕ ಮಳೆ ಆಗಿದ್ದರಿಂದ ಮಾಗೆ ಗ್ರಾಮದಲ್ಲಿ 30 ಜನಸಂಖ್ಯೆ ಕಲ್ಲಂಗಡಿ ಹಾಕಿರ್ತಾರೆ. ಈಗ ನಮ್ಮ ಕಂದಾಯ ಇಲಾಖೆ ತೋಟಗಾರಿಕೆ ಕೂಡಿ ಸರ್ವೆ ಮಾಡಿ ಅದನ್ನು ಪರಿಶೀಲನೆ ಮಾಡ್ಕೊಂಡು ಮುಂದೆ ಪರಿಹಾರಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅಂದರೆ ವಿದೇಶಕ್ಕೆಲ್ಲ ಹೋಗ್ತಿತ್ತು, ಈಗೆಲ್ಲ ಸಮಸ್ಯೆ ಆಗಿಬಿಟ್ಟಿದೆ. ಸಮಸ್ಯೆ ಆಗಿದೆ, ಹೋಗ್ಬೇಕಾಯ್ತು. ಈಗ ಅದು ಅಲ್ಲಿ ಇರಾನ್ ಬಿದ್ದಿದ್ದರಿಂದ ಅವರಿಗೆ ತೊಂದರೆ ಆಗಿದೆ ರೈತರಿಗೆ. ಒಟ್ಟಾರೆ ಹೇಳ್ಬೇಕಂತಂದರೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಕಲ್ಲಂಗಡಿ ಬೆಳೆದಂಥ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೀತಾ ಇದ್ರು, ಸ್ಥಳೀಯವಾಗಿ ಕೂಡ ಮಾರಾಟವಾಗ್ತಾ ಇದ್ರು. ಆದರೆ ಅಕಾಲಿಕವಾಗಿ ಸುರಿದಂಥ ಮಳೆಯಿಂದಾಗಿ ಕಲ್ಲಂಗಡಿಗೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಇದೇ ಹಣ್ಣುಗಳನ್ನು ಕೂಡ ವ್ಯಾಪಾರಸ್ಥರು ಖರೀದಿ ಮಾಡಿ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡ್ತಾ ಇದ್ರು. ಇವಾಗ ಆ ರಫ್ತು ಆಗದಂಥ ಪರಿಸ್ಥಿತಿಯಲ್ಲಿ ರೈತರ ಜಮೀನಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಹಾನಿಗೊಳಗಾದ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇನ್ನು ಬೆಂಗಳೂರಿನಲ್ಲಿ ಬ್ಯಾನರ್ ಹಾಗೆ ಫ್ಲೆಕ್ಸ್ಗಳಿಗೆ ಅದರ ಅಳವಡಿಕೆಯ ವಿಚಾರವಾಗಿ ಅಂಕುಶವೇ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೂ ಕೂಡ ಬೆಲೆ ಇಲ್ವಾ? ಇದರಿಂದ ಇಡೀ ನಗರದ ಸೌಂದರ್ಯ ಹಾಳಾಗ್ತಾ ಇದೆ. ಜನರಿಗೆ ಅಪಾಯದ ಸೂಚನೆಯನ್ನ ಕೂಡ ಕೊಡ್ತಾ ಇದೆ. ಆದ್ರೂ ಇದ್ರ ಬಗ್ಗೆ ಯಾರು ಕೂಡ ಕೇಳೋರಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಕೂಡ ಇದರ ಮಾತನ್ನು ಯಾರು ಕೂಡ ಕೇಳ್ತಾ ಇಲ್ಲ. ಅನಧಿಕೃತ ಬ್ಯಾನರ್ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅನಧಿಕೃತ ಬ್ಯಾನರ್ಗಳು ನಗರದಾದ್ಯಂತ ರಾರಾಜಿಸ್ತಾ ಇವೆ, ಆದ್ರೂ ಕೂಡ ಇದಕ್ಕೆ ಕಡಿವಾಣ ಹಾಕ್ತಾ ಇಲ್ವಲ್ಲ. ಬ್ಯಾನರ್ ಹಾಗೆ ಫ್ಲೆಕ್ಸ್ ಅಳವಡಿಕೆಗೆ ಅಂಕುಶವೇ ಇಲ್ಲದ ರೀತಿ ಆಗಿ ಹೋಗಿರುವಂತದ್ದು. ಒಂದು ಕಡೆ ನಗರದ ಸೌಂದರ್ಯ, ಮತ್ತೊಂದು ಕಡೆ ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ, ಆದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಬ್ಯಾನರ್ ಅನ್ನ ತೆರವು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸಲಾಗ್ತಾ ಇಲ್ಲ. ಏನಾದ್ರೂ ಒಂದು ಅಪಘಾತ ಸಂಭವಿಸಿದಾಗ ಮಾತ್ರ ಇದರ ಬಗ್ಗೆ ಗಮನವನ್ನ ಕೊಡಲಾಗುತ್ತೆ. ಒಂದು ಕಡೆ ಸರ್ಕಾರ ನಗರದಲ್ಲಿ ಯಾವುದೇ ರೀತಿಯ ಅನಧಿಕೃತವಾಗಿರುವಂತಹ ಜಾಹೀರಾತಾಗಿರ್ಬೋದು, ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ ಮಾಡದಂತೆ ಇತ್ತೀಚೆಗಷ್ಟೇ ಸದನದಲ್ಲಿಯೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಮಾಡಿ ತದನಂತರದಲ್ಲಿ ಯಾರು ಈ ರೀತಿಯಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ ಹಾಕ್ತಾರೋ ಅಂಥವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಬಟ್ ವಾಸ್ತವ ಚಿತ್ರ ಹೇಗಿದೆ ಅನ್ನೋದನ್ನು ಕೂಡ ಇವತ್ತು ರಿಪಬ್ಲಿಕ್ ಕನ್ನಡ ರಿಯಲ್ ಚೆಕ್ ಮಾಡ್ತಾ ಇದೆ. ಯಾರು ನಿಯಮವನ್ನು ಮಾಡಿದವರು ಅವರೇ ಇಲ್ಲಿ ಉಲ್ಲಂಘನೆ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಒಂದು ಹುಟ್ಟುಹಬ್ಬದ
ಹಿನ್ನೆಲೆ ಇಲ್ಲಿ ಒಂದು ಬ್ಯಾನರ್ ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಈ ಒಂದು ಫ್ಲೆಕ್ಸ್ನಲ್ಲಿ ಯಾರ್ಯಾರು CM ಸಿದ್ದರಾಮಯ್ಯ ಇದ್ದಾರೆ, DCM DK ಶಿವಕುಮಾರ್ ಇದ್ದಾರೆ, ಭೈರತಿ ST ಸೋಮಶೇಖರ್ ಅವರು ಇದ್ದಾರೆ ಸೇರಿದಂತೆ ಪ್ರಮುಖ ನಾಯಕರ ಫೋಟೋಗಳು ಇಲ್ಲಿ ಕಾಣಸಿಗ್ತಾ ಇದೆ. ಇತ್ತೀಚೆಗೆ ಯಾವಾಗ ಈ ಒಂದು ಅನಧಿಕೃತವಾಗಿರುವಂತಹ ಬ್ಯಾನರ್ ಫ್ಲೆಕ್ಸ್ ವಿಚಾರವಾಗಿ ಒಂದು ವಿಧೇಯಕ ಪ್ರಸ್ತಾವನೆ ಆಯಿತು, ಆ ಒಂದು ಸಂದರ್ಭದಲ್ಲಿ ಕೇವಲ ಹಾಕೋರ ವಿರುದ್ಧ ಮಾತ್ರ ಅಲ್ಲ, ಆ ಒಂದು ಫ್ಲೆಕ್ಸ್ ಬ್ಯಾನರ್ಗಳು ಯಾರ್ಯಾರಿದ್ದಾರೆ ಅಂಥವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಹಾಗೆ ನೋಡಿದರೆ ಇಲ್ಲಿ CM ಸಿದ್ದರಾಮಯ್ಯ ಅವರ ಫೋಟೋ ಇದೆ, DCM DK ಶಿವಕುಮಾರ್ ಇದೆ. ಈ ರೀತಿಯಲ್ಲಿ ಒಂದು ಕಡೆ ಯಾರು ನಿಯಮವನ್ನು ಹಾಕ್ತಾರೋ, ಯಾರು ನಿಯಮವನ್ನು ರಚನೆ ಮಾಡ್ತಾರೋ ಅಥವಾ ಯಾರು ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಸೂಚನೆ ಕೊಡ್ತಾರೋ ಅವರೇ ಪದೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ CM ಆಗಿರ್ಬೋದು, DCM ಅವರ ಫೋಟೋ ಇರುವಂತಹ ಬ್ಯಾನರ್ಗಳನ್ನು ರಸ್ತೆ ಬದಿಯಲ್ಲಿ ಹಾಕುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಇದೀಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಈಗಾಗಲೇ ಅವರಿಗೆ ಕೊಡ್ತಾ ಇರುವಂತಹ ರಾಜಾತಿಥ್ಯದ ವಿಚಾರವಾಗಿ ಕೈದಿಗಳೇ ಸ್ವತಃ ಒಂದು ವಿಡಿಯೋವನ್ನ ಬಟಾಬೈಲ್ ಮಾಡಿದ್ದಾರೆ. ಅದರ ಜೊತೆಗೆ ಪೊಲೀಸರು ಇದಕ್ಕೆ ಒಂದು ಕಡೆ ಬ್ರೇಕ್ ಹಾಕೋದಕ್ಕೆ ಸಜಾಬಂದಿಗಳ ಮೊರೆ ಹೋಗಿದ್ದಾರೆ. ಕುರಿತ ಒಂದು ವಿಡಿಯೋ ಇಲ್ಲಿದೆ ನೋಡಿ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲಕ್ ಕುಮಾರ್ DG. ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲ, ರೆಸಾರ್ಟ್. ಕೈದಿಗಳ ಕೈಯಲ್ಲಿ ಮೊಬೈಲ್, ಚಿಲ್ಗಾಗಿ ನೆಟ್ಫ್ಲಿಕ್ಸ್. ಕೈದಿಗಳಿಂದಲೇ ಜೈಲಿನ ಶೋಕಿ ಲೈಫ್ ವೈರಲ್. ಕೈಯಲ್ಲಿ ಆಂಡ್ರಾಯ್ಡ್ ಫೋನ್, ಬೋರ್ ಆದ್ರೆ ಚಿಲ್ ಮಾಡೋಕೆ ಟಿವಿ, ಅದರಲ್ಲೂ ನೆಟ್ಫ್ಲಿಕ್ಸ್. ಇದು ಯಾವುದೋ ರೆಸಾರ್ಟ್ ಅನ್ಕೋಬೇಡಿ, ಅಂದ ಹಾಗೆ ಇದು ಜೈಲು. ಹೀಗೆ ಬಿಲ್ಡಪ್ ಕೊಡ್ತಾ ಇರುವಂತಹ ಇವರೆಲ್ಲ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿರುವಂತಹ ಕೈದಿಗಳು. ಇತ್ತೀಚೆಗೆ DGP ಅಲೋಕ್ ಕುಮಾರ್ ಅವರು ಕಟ್ಟುನಿಟ್ಟಾದ ಕ್ರಮದಿಂದ ಈ ಎಲ್ಲ ಅವ್ಯವಹಾರಗಳಿಗೆ ಬ್ರೇಕ್ ಬೀಳುವ ನಿರೀಕ್ಷೆ ಕೂಡ ಇತ್ತು. ಆದರೆ ಈಗ ಮತ್ತೊಮ್ಮೆ ಜೈಲಿನೊಳಗೆ ಕೈದಿಗಳು ಮೊಬೈಲ್ ಅನ್ನು ಬಳಸಿ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. DGP ಅಲೋಕ್ ಕುಮಾರ್ ಅವರೇ ಮೊಬೈಲ್ ನೀಡಿದ್ದಾರೆ ಅಂತ ಕೂಡ ಕೈದಿಗಳೇ ಹೇಳಿದ್ದಾರೆ. ಇನ್ನು ವಿಡಿಯೋ ವೈರಲ್ ಆದ ನಂತರ ಪೊಲೀಸರು ತಕ್ಷಣವೇ ಜೈಲಿನಲ್ಲಿ ಪರಿಶೀಲನೆ ನಡೆಸಿ ಕೇಂದ್ರ ಕಾರಾಗೃಹದ 9ನೇ ಬ್ಯಾರಕ್ನ ಡ್ರೈನೇಜ್ ಮಾರ್ಗದಲ್ಲಿ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಹಾಲಿನ ಪ್ಯಾಕೆಟ್ಗಳಲ್ಲಿ ಸುತ್ತಿ ಅಡಗಿಸಿಡಲಾಗಿದ್ದ ಮೊಬೈಲ್ಗಳನ್ನು ಅಧಿಕಾರಿಗಳು ಆರೋಪಿಗಳಿಂದಲೇ ಹೊರತೆಗೆಸಿದ್ದಾರೆ. ನಮಗೆ DGPನೇ ಮೊಬೈಲ್ ಕೊಟ್ಟಿದ್ದು, ಉದ್ದೇಶಪೂರ್ವಕವಾಗಿ DGP ಹೆಸರು ಹೇಳಿ ವಿಡಿಯೋ. ಸದ್ಯ ತನಿಖೆಯಲ್ಲಿ ವಿಡಿಯೋ ಮಾಡಿದಂತಹ ಕೈದಿಗಳನ್ನ ಪತ್ತೆ ಹಚ್ಚಲಾಗಿದೆ. ದರ್ಶನ್, ಅಭಿಷೇಕ್ ಮತ್ತು ಆಂಡ್ರೋಸ್ ಎಂಬ ವಿಚಾರಣಾಧೀನ ಕೈದಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಇವರು ಈ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಗಳಾಗಿದ್ದು, ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಮಾಡಿದ ಹಿನ್ನೆಲೆಯಲ್ಲಿ ಅಸಮಾಧಾನದಿಂದ ಉದ್ದೇಶಪೂರ್ವಕವಾಗಿ DGP ಅಲೋಕ್ ಕುಮಾರ್ ಅವರ ಹೆಸರನ್ನು ಬಳಸಿ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಈ ರೀತಿ ಒಂದು ತರಲೆ ಮಾಡಕ್ಕೆ ಒಂದು ಅದು ಏನಿದೆ, ಈ ಫೋನ್ ಏನಿದೆ ಒಂದು ಟಾಯ್ಲೆಟ್ ನಲ್ಲಿ 2 ಫೀಟ್ ಕೆಳಗಡೆ ಪೈಪ್ ನಲ್ಲಿ ಇಟ್ಟಿದ್ರು. ಅಲ್ಲಿಂದ ತಗೊಂಡು ಅವ್ರು ಯೂಸ್ ಮಾಡ್ಕೊಂಡು ಮತ್ತೆ ಇದು ಒಂದು ಯಾವ ಸುದ್ದಿ ವಾಹಿನಿಗೆ ಅವರು ಕಳ್ಸಿದ್ರು. ನಮ್ಗೆ ಕೂಡ ನಿನ್ನೆ ಗೊತ್ತಾಯ್ತು. ನಾವು ಅನ್ಸುಕುಮಾರ್ SP ಅವರಿಗೆ ತಕ್ಷಣ ಮೆಸೇಜ್ ಕೊಟ್ಟಿದ್ದೀವಿ. ಇವ್ರಿಗೆಲ್ಲರಿಗೆ ರೌಂಡ್ ಅಪ್ ಮಾಡಿ ಮತ್ತೆ ಮೊಬೈಲ್ ಫೋನ್ ಸೀಸ್ ಮಾಡಿ ಅಲ್ಲಿ ಒಂದು ಕೇಸ್ ಕೂಡ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಮತ್ತೆ ನಿರ್ಲಕ್ಷಣಾ ಸಲುವಾಗಿ 3 ಜನ ವಾರ್ಡರ್ ಇದ್ದಾರೆ, ಅವ್ರ ಮೇಲೆ ನಾವು ಅವ್ರಿಗೆ ಸಸ್ಪೆಂಡ್ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಯಾರು ಜೈಲರ್ ಇದ್ರು ಅವ್ರಿಗೆ ಕೂಡ ಅವ್ರ ಮೇಲೆ ನಾವು ವಿಚಾರಣೆ ನಾವು ಮಾಡ್ತೀವಿ. ಅವ್ರ ಮೇಲೆ ಕೂಡ ಇಲಾಖಾ ಶಿಸ್ತಿನ ಕ್ರಮ ನಾವು ಜರುಗಿಸ್ತೀವಿ. 3 ಸಿಬ್ಬಂದಿ ಅಮಾನತು. ಈ ಘಟನೆ ಬಳಿಕ ಕಾರಾಗೃಹ ಇಲಾಖೆ DGP ಅಲೋಕ್ ಕುಮಾರ್ ಅವರ ಆದೇಶದ ಮೇರೆಗೆ ವಾರ್ಡರ್ಗಳಾದ ಶಿವಾನಂದ ಕರ್ಲಬಟ್ಟಿ, ನಿರಂಜನೆ ಕಾಮತ್ ಮತ್ತು ಹನುಮಂತಪ್ಪ ಹಡಪದವರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಜೈಲರ್ ವಿರುದ್ಧವೂ ಕೂಡ ಶಿಸ್ತು ಕ್ರಮವನ್ನು ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಪರಪ್ಪನ ಅಗ್ರಹಾರದ ರಾಜಾತಿಥ್ಯಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಸಜಾಬಂದಿಗಳ ಮೊರೆ ಹೋಗಿದ್ದಾರೆ. ಇತ್ತೀಚೆಗೆ ನಡವಳಿಕೆ ಸುಧಾರಣೆ ಹಿನ್ನೆಲೆ ಬಿಡುಗಡೆಯಾಗಿದ್ದಂತಹ ಸಜಾಬಂದಿಗಳು ಭೇಟಿ ಸ್ಪೆಷಲ್ ಟೀಮ್ ತೆರಳಿದೆ. 14 ವರ್ಷಗಳ ಕಾಲ ಜೈಲಿನಲ್ಲಿದ್ದ ಈ ಕೈದಿಗಳಿಗೆ ಪರಪ್ಪನ ಅಗ್ರಹಾರದ ಕರ್ಮಕಾಂಡಗಳೆಲ್ಲ ಗೊತ್ತು. ಜೈಲಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆ ನಡೆಯುತ್ತೆ, ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಬಿಚ್ಚಿಡಲಾಗುತ್ತೆ, ಇದಕ್ಕೆಲ್ಲ ಸಹಾಯ ಮಾಡೋದು ಯಾರು ಅಂತೆಲ್ಲ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ.
ಪದೇ ಪದೇ ಜೈಲುಗಳಲ್ಲಿ ಕೈದಿಗಳ ಆಟೋಟೋಪ ಜಗಜ್ಜಾಹೀರಾಗ್ತಾ ಇದೆ. ಶಿಕ್ಷೆ ಅನುಭವಿಸಲು ಕೈದಿಗಳಿಗೆ ಭಯವೇ ಇಲ್ಲದಂತಾಗಿದೆ. ಅಲ್ಲದೆ ಪೊಲೀಸ್ ಇಲಾಖೆ ಇದನ್ನ ತಡೆಗಟ್ಟುವಲ್ಲಿ ಅಸಮರ್ಥವಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಹಾಗೂ ಅನುಮಾನ ಮೂಡ್ತಾ ಇದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ಬೈ ಎಲೆಕ್ಷನ್ ಅಖಾಡ ಇವತ್ತು ರಂಗೇರಲಿದೆ. ಕಾರಣ ಸ್ವತಃ ಟಗರು ರಾಮಯ್ಯನವರೇ ಅಖಾಡಕ್ಕೆ ಇಳಿದು ತಮ್ಮ ಸ್ನೇಹಿತನ ಮಗನಾದಂಥ ಉಮೇಶ್ ಮೇಟಿ ಅವರ ಪರವಾಗಿ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಮಿನಿ ಸಮರ ರಣರಣ ಅಂತ ಇದೆ. ಸುಡು ಬಿಸಿಲಿನಲ್ಲೂ ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆಗೆ ಇಂದು ಟಗರು ಎಂಟ್ರಿ. ಉಮೇಶ್ ಮೇಟಿ ಪರ ಸಿಎಂ ಪ್ರಚಾರ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಇವತ್ತು ಮತ್ತಷ್ಟು ಕಾವೇರಲಿದೆ. ಕಾರಣ ಇವತ್ತು ಟಗರು ರಾಮಯ್ಯ ಎಂಟ್ರಿ ಕೊಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ದಿನ ಮತಯಾಚಿಸಲಿದ್ದಾರೆ. ಬೆಣ್ಣೆ ನಗರಿಯಲ್ಲಿ ಕರಗಲಿಲ್ವಾ ಬಂಡಾಯದ ಬಿಸಿ. ಕಾಂಗ್ರೆಸ್ಗೆ ಕೈ ಕೊಡುತ್ತಾ ಮುಸ್ಲಿಂ ಮತಗಳು. ಮೇಲ್ನೋಟಕ್ಕೆ ದಾವಣಗೆರೆಯಲ್ಲಿ ಬಂಡಾಯ ಶಮನವಾಗಿದ್ದರೂ ಒಳಗೊಳಗೆ ನಿಗಿ ಅಂತ ಇದೆ. ಪ್ರಚಾರಕ್ಕೆ ಜಮೀರ್ ಬರದೇ ಇದ್ರೆ ಒಳ್ಳೆಯದು ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ಎಸ್ ಮಲ್ಲಿಕಾರ್ಜುನ್ ತುಪ್ಪ ಸುರಿದಿದ್ದಾರೆ. ಹೀಗಾಗಿ ಪ್ರಚಾರಕ್ಕೆ ಬಾರದೆ ಸಚಿವ ಜಮೀರ್ ಅಹಮದ್ ದೂರ ಉಳಿದಿದ್ದಾರೆ. ಎಷ್ಟೇ ಅಲ್ಲ, ಕಾಂಗ್ರೆಸ್ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಮುನಿಸಿಕೊಂಡಿದ್ದಾರೆ. ಪ್ರಚಾರದಿಂದ ದೂರ ಸರಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಈ ಬಾರಿ ಮುಸ್ಲಿಂ ಮತಗಳು ಕೈ ಕೊಡುತ್ತಾ ಅನ್ನೋ ಅನುಮಾನ ಮೂಡಿದೆ. ಬಿಜೆಪಿ ರೆಬೆಲ್ ನಾಯಕರಿಗೆ ಡಿಮ್ಯಾಂಡ್. ಬೈ ಎಲೆಕ್ಷನ್ ಪ್ರಚಾರದ ಅಖಾಡದಲ್ಲಿ ಬಿಜೆಪಿ ರೆಬೆಲ್ ನಾಯಕರಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಹಾಗೂ ಯತ್ನಾಳ್ಗೆ ಬೇಡಿಕೆ ಹೆಚ್ಚಾಗಿದೆ. ದಲಿತ ಮತಗಳನ್ನು ಸೆಳೆದು ವೀರಣ್ಣ ಚರಂತಿಮಠ್ನ ಗೆಲ್ಲಿಸಿಕೊಂಡು ಬರಲು ಹೈಕಮಾಂಡ್ ಲಿಂಬಾವಳಿಗೆ ಟಾಸ್ಕ್ ನೀಡಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರುವಂತೆ ಯತ್ನಾಳ್ಗೆ ಶ್ರೀರಾಮುಲು ಬೇಡಿಕೆ ಇಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಲಿಂಗಾಯತ ಮತಗಳು ಹೆಚ್ಚಿರೋದ್ರಿಂದ ಯತ್ನಾಳ್ನ ಪ್ರಚಾರಕ್ಕೆ ಕರೆಸುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶ್ರೀರಾಮುಲು ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಕ್ಷಿಣ ಕಾಶಿ ನಂಜನಗೂಡ್ನಲ್ಲಿ ದೊಡ್ಡ ಜಾತ್ರೆಯ ಸಂಭ್ರಮ ಜೋರಾಗಿದೆ. ಮುಂಜಾನೆಯಿಂದಲೇ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಗೌತಮ ಪಂಚಮ ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದು, ರಥೋತ್ಸವಕ್ಕೆ ಚಾಲನೆಯನ್ನ ದರ್ಶನ್ ಧ್ರುವನಾರಾಯಣ್ ಶಾಸಕರು ನೀಡಿದ್ದಾರೆ. ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಸಹಸ್ರಾರು ಮಂದಿ. ಪ್ರಮುಖವಾಗಿ ದಕ್ಷಿಣ ಕಾಶಿ ಅಂತಾನೆ ಪ್ರಖ್ಯಾತಗೊಂಡಿರುವಂತಹ ನಂಜನಗೂಡ್ನಲ್ಲಿ ದೊಡ್ಡ ಜಾತ್ರೆಯ ಸಂಭ್ರಮ ಜೋರಾಗಿದೆ. ಬೆಳಗ್ಗೆಯಿಂದಲೇ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆಯನ್ನ ನಡೆಸಲಾಗ್ತಾ ಇದೆ. ಅದು ಕೂಡ ಗೌತಮ ಪಂಚಮ ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಶಾಸಕ. ಲಕ್ಷಾಂತರ ಭಕ್ತಾದಿಗಳು ಸಾಕ್ಷಿಯಾಗುವಂತಹ ಮಹಾರಥೋತ್ಸವ ಇದು. ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ಶ್ರೀಕಂಠೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ. ರಥವನ್ನ ಎಳೆದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಗಣ ಸೇರಿ ಶ್ರೀಕಂಠೇಶ್ವರನ ಕೃಪೆಗೆ ಪಾತ್ರರಾಗಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆಯ ಸಂಭ್ರಮ ಮನೆ ಮಾಡಿರುವಂಥದ್ದು ದೃಶ್ಯ ಗಮನಿಸ್ತಾ ಇರುವುದು. ಈಗಾಗಲೇ ಗೌತಮ ಪಂಚ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ರಥವನ್ನು ಎಳೆಯೋದಕ್ಕೆ ದಕ್ಷಿಣ ಕಾಶಿ ನಂಜನಗೂಡಿಗೆ ಭಕ್ತರು ಬಂದಿರುವಂಥದ್ದು. ಈಗಾಗಲೇ ದೇವಸ್ಥಾನ ಸುತ್ತ ಈಗಾಗಲೇ ರಥ ಬೀದಿಯಲ್ಲಿ ಪಂಚರಥಗಳು ಈಗಾಗಲೇ ಮೊದಲಿಗೆ ಗಣಪತಿ ರಥ ಇರ್ಬೋದು, ಅದರ ಜೊತೆಯಲ್ಲಿ ಶ್ರೀಕಂಠೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ಚಂಡಿಕೇಶ್ವರ ರಥ ಇರ್ಬೋದು, ಸುಬ್ರಹ್ಮಣ್ಯ ರಥ ಇರ್ಬೋದು, ಜೊತೆಗೆ ಈಗಾಗಲೇ ಪಾರ್ವತಿಯ ರಥವನ್ನು ಕೂಡ ಒಟ್ಟು 5 ರಥಗಳನ್ನು ಏಕಕಾಲದಲ್ಲಿ ಎಳೆಯುವಂತಹ ವಿಶೇಷವಾದಂತಹ ದಿನ ಇವತ್ತು.
ಸೊ ಹೀಗಾಗಿ 96 ಅಡಿ ಎತ್ತರವಿರುವಂತಹ ರಥವನ್ನ ಭಕ್ತರು ಸಾಕಷ್ಟು ಭಕ್ತಿ ಭಾವದಿಂದ ಎಳಿತಾ ಇರುವಂಥದ್ದು. ಎಲ್ಲರೂ ಕೂಡ ಉಗೆ ಉಗೆ ನಂಜುಂಡೇಶ್ವರ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಪೊಲೀಸರು ಕೂಡ ಸಾಕಷ್ಟು ಕಣ್ಗಾವಲು ಹಾಕಿದ್ದಾರೆ. ಜೊತೆಗೆ ದಕ್ಷಿಣ ಕಾಶಿ ನಂಜನಗೂಡಿಗೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ವಿಶೇಷವಾದಂತಹ ದಿನಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ದಿನಕ್ಕೆ ಬಹಳ ದಿನ ಕಾಯ್ತಾರೆ. ಸೊ ಹೀಗಾಗಿ ಈಗಾಗಲೇ ರಥೋತ್ಸವಕ್ಕೂ ಕೂಡ ಚಾಲನೆ ಸಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.